ನನ್ನ ಸುದ್ದಿ ಮಾತಾಡ್ತಾ ಇದೀಯಾ ನಾಲ್ಗೆನ ಸ್ವಲ್ಪ ಅದ್ಬಸ್ತನ ಇಟ್ಕ ಮಾತಾಡು ಹೆಂಗ್ಸು ಅನ್ನೋದು ಮರೆತು ಸರಿಯಾಗಿ ಬುದ್ಧಿ ಕಲಿಸಬೇಕಾಗುತ್ತೆ ಏನೋ ಮಾಡ್ತೀಯಾ ನೋಡು ನಿನ್ ಮಗ ಮಾಡಿರೋದು ನಮ್ಮನೆ ಕಿಟಕಿ ಗಾಜಾಡ್ದಿರೋದು ಏ ಬಡವ ಯಾಕೋ ಹೊಡೆದೆ ಇವಳು ಮನೆ ಮುಂದೆ ಯಾಕೋ ಆಡ್ದೆ ಇನ್ನೊಂದ್ಸಲ ಆಡ್ತೀಯೇನು ನಾನಲ್ಲಪ್ಪ ನಾನು ಆಶಾಕ ಆಡ್ತಿದ್ವಿ ಅವಳೇ ಹೊಡೆದಾಕಿದ್ದು ಕೇಳಿದ್ರೆ ನಮ್ಮ ವಿಷಯನ ನಿನ್ ಮನೆ ಕಿಟಕಿ ಗಾಜ್ ಹೊಡೆದಿರೋದು ಆ ಜಯಮ್ಮನ ಮಗಳು ಅವ್ರ ಮನೆ ಮುಂದೆ ಹೋಗಿ ಬಾಯ್ ಬಡ್ಕೋ ಏನಮ್ಮ ಏನಾದ್ ಭಾಗಿರತಮ್ಮ ನೋಡಿದ್ರ ಅಜಯಮ್ಮ ನಿಮ್ ಮಗಳು ಮಾಡಿರೋ ಕೆಲ್ಸನ ನನ್ನ ಮಗಳು ಕಿಟಿಗೆ ಗಾಜು ಹೊಡೆದ್ಲ ಅಯ್ಯೋ ಅವಳಲ್ಲಿ ಎಲ್ಲೂ ಇಲ್ವೇ ಇಲ್ವಲ್ಲಮ್ಮ ಅವಳು ಇಲ್ಲೆಲ್ಲಿರ್ತಾಳೆ ಮಾಡೋ ಮನೆ ಹಾಲ್ ಕೆಲ್ಸ ಮಾಡಿ ತಲೆ ತಪ್ಪಿಸ್ಕೊಂಡು ಓಡೋಗಿದ್ದಾಳೆ ನನ್ಗಾಗ್ಲೇ ಗೊತ್ತು ಇವಳೇನೋ ಮಾಡ್ತಾಳೆ ಅಂತ ನಾನು ಕಿಟಕಿಯಿಂದಲೇ ನೋಡ್ತಾ ಇದ್ದೆ ಅವಳು ರೆಡಿ ರೆಡಿ ಅನ್ನೋದ್ರೊಳಗೆ ಏನೋ ಅನಾಹುತ ಆಗುತ್ತೆ ಅಂತ ನಾನು ಒಳಗರಿಂದ ಹೊರಗೆ ಬರೋದ್ರೊಳಗೆ ಕಿಟಕಿ ಗಾಜ್ ಫಟಾರ್ ಅನ್ಸಿ ಓಡೋಗಿದ್ದಾಳೆ ಮನೆ ಹಾಳಿ ಈಗ ನಾನೇನ್ ಮಾಡ್ಲಿ ಭಾಗಿರ್ತಮ್ಮ ನೀವ್ ಎಷ್ಟು ಕೂಗಾಡಿದ್ರೆ ತಾನೇನು ಒಡೆದೋಗಿರೋ ಗಾಜು ಒಂದ್ ಮಾಡಕ್ಕಾಗತ್ತಾ ಯಾಕೆ ಹೀಗಾಡ್ತೀರಾ ನೋಡಿ ಆ ಗಾಜು ಹಾಕ್ಸಕ್ಕೆ ಎಷ್ಟು ಖರ್ಚಾಗತ್ತೆ ಹೇಳಿ ನಾ ಕೊಡ್ತೀನಿ ಹಾಕಿಸ್ಕೊಡ್ತೀಯಪ್ಪ ಹಾಕಿಸ್ಕೊಡ್ತೀಯ ಧರ್ಮರಾಯ 60 ರೂಪಾಯಿ ಆಗುತ್ತೆ ಕೊಡ್ತೀಯೇನು ಅಷ್ಟೇ ತಾನೇ ತಗೊಳ್ಳಿ ಇವತ್ತೇ ಹೋಗಿ ಆ ಒಡೆದೋಗಿರೋ ಗಾಜು ಹಾಕಿಸ್ಕೊಳ್ಳಿ ಏ ಪುಟ್ಟ ಇವತ್ತೇ ಕಡೆ ಇನ್ನೊಂದ್ ದಿವಸ ನಮ್ಮ ಮನೆ ಮುಂದೆ ಯಾರಾದ್ರೂ ಚಿನ್ನ ಕೋಲ್ ಆಡಿದ್ರೆ
ಒಬ್ಬೊಬ್ರು ಕೈ ಕಾಲ ಮುರಿದು ಬಿಡ್ತೀನಿ. ಹುಷಾರ್. ಮಾವು ದುಡ್ಡು ಕೊಟ್ಟಾಯ್ತಲ್ಲ ಇನ್ ಬಾಯಿ ಮುಚ್ಕೊಂಡು ಹೋಗು. ಏಯ್ ಮನೆಗೆ ಹೋಗು ಬಡವಂತಂದು. ಏನ್ ರಂಗಣ್ಣ ಫ್ಯಾಕ್ಟ್ರಿಗೆ ಹೋಗ್ಲಿಲ್ಲ? ಹೊರಟಿದ್ದ ಸರ್, ಅಷ್ಟರಲ್ಲಿ ರಂಪ ನಡೆದಾಯ್ತು. ಬರ್ತೀನಿ ಸರ್. ಹೋಗು ಹೋಗು. ಅಲ್ವಾ ಶ್ರೀಕಾಂತ? ನನಗ್ ಗೊತ್ತಮ್ಮ, ಆಶಾ ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿರ್ತಾಳೆ, ನಾ ಹುಡ್ಕೊಂಡ್ ಬರ್ತೀನಿ. ಎಲ್ಲಿ ಹೋಗ್ತಾಳೆ ಇವಳು? ಮಾಡೋ ಕೆಲಸ ಮಾಡ್ತಾಳೆ, ಎಲ್ಲೋ ಬಚ್ಚಿಟ್ಕೋತಾಳೆ. ಆಶಾ, ಮರ ಹತ್ ಕೂತ್ಕೊಂಡು ಏನ್ ಮಾಡ್ತಿದ್ದೆ ನೀನು? ಬಾಲ ಒಂದಿಲ್ಲ ನೋಡ್ ನಿನಗೆ. ಇಲ್ಲ ಶ್ರೀಕಾಂತ, ಆ ಬಜಾರಿ ಭಾಗೀರಥಮ್ಮನ್ ಬಾಯಿಗೆ ಹೆದರ್ಕೊಂಡು ಮರ ಹತ್ ಕೂತಿದ್ದೆ. ನೀನ್ ಮರ ಹತ್ ಕೂತಿದ್ದೆ, ಇಲ್ಲಿ ನನಗೆ 60 ರೂಪಾಯಿ ಹಜಾಮತ್ತಾಯ್ತು. ಸಾರಿ ಶ್ರೀಕಾಂತ. ಅಬ್ಬಬ್ಬಬ್ಬಬ್ಬ, ಒಂದ್ ಕಿಟಕಿ ಗಾಜು ಬಡ್ದಿದ್ದಕ್ಕೆ ಅದೆಷ್ಟು ಗಲಾಟೆ ಮಾಡ್ಬಿಟ್ಲು ಆ ಬಜಾರಿ ಭಾಗೀರಥಮ್ಮ. ಶ್ರೀಕಾಂತನ್ ಕೈಲಿ 60 ರೂಪಾಯಿ ಪೀಕಿಸ್ಬಿಟ್ಲು. ನಾಳೆ ಅವಳ ಮನೆ ಬಾಗ್ಲೇನೆ ಮುರ್ದ್ ಹಾಕ್ತೀನಿ. ಏನ್ ಮಾಡ್ತಾಳೆ ನೋಡೋಣ. ಯಾಕೆ ಹೀಗೆಲ್ಲ ಆಟ ಆಡಿ ಎಲ್ರಿಗೂ ತೊಂದ್ರೆ ಕೊಡ್ತೀಯಾ? ಅದ್ ಸರಿ, ಆ ವಿಷಯ ಬಿಡು. ತುಂಬಾ ಹಸುವಾಗ್ತಿದೆಮ್ಮ. ಏನ್ ಮಾಡಿದ್ಯಮ್ಮ? ನಾನೇನು ಮಾಡಿಲ್ಲ. ಅಮ್ಮ, ನಿನ್ ಗುಣ ನನಗ್ ಗೊತ್ತಿಲ್ವಾ? ನನ್ನನ್ ಯಾವತ್ತಾದ್ರೂ ನೀನ್ ಉಪವಾಸ ಬಿಟ್ಟಿದ್ಯಾ? ಏನ್ ಮಾಡಿದ್ಯಮ್ಮ? ಉಪ್ಪಿಟ್ಟು ಮಾಡಿದೀನಿ, ತಿನ್ನಡಿ. ಅಮ್ಮ ಬಿಡಮ್ಮ. ಯಾ ಹಾಕೋ. ಬಿಟ್ಟೆ. ಏನ್ ಬಂಡೆ ಹಾಕ ನೀನು? ರೆಡೆ ಹಾಕ. ಈ ಬಾಲ್ ಔಟ್ ಮಾಡ್ತೀನಿ, ನೋಡ್ತಾರ. ರೆಡೆ. ನಿಂತ್ಕೋ ಅಲ್ಲೇ. ನೀನೇ ಬಾಯ್ಲಿ. ಏಯ್ ಹುಡುಗ, ಪಾಪ ಇಲ್ಲಿ ಬಾ ಬಾ. ಇಲ್ಲೇನಾ ಕ್ರಿಕೆಟ್ ಆಡೋದು ನೀವೆಲ್ಲ? ಬಾಯ್ಲಿ. ಇವಾಗಿಲ್ಲಿ ಯಾರು ಬ್ಯಾಟಿಂಗ್ ಮಾಡ್ತಾ ಇದ್ರು? ಯಾರು ಗಾಜು ಹೊಡೆದಿದ್ದು? ನಾನ್ ಹೊಡಿಲಿಲ್ಲ ಸರ್, ನಮ್ಮ ಅಕ್ಕ ಹೊಡ್ತಿದ್ದು. ನೋಡಿಬೇಡಿ. ಹೊಡಿಯೋಕ್ ಕರ್ದಿಲ್ಲ, ಬ್ಯಾಟ್ ಕೊಡೋಕ್ ಕರ್ದಿದ್ದೀನಿ. ಕೊಂಚ ಹೊಡೆದಿದ್ದೀರಾ, ಪೂರ್ತಿ ಹೊಡಿತೀನಿ. ನಿನಗಿಂತ ಬ್ಯಾಟೆ ಉದ್ದ ಇದೆಯಲ್ಲೋ, ತಗೋ. ಇನ್ಮೇಲೆ ರೋಡ್ನಲ್ಲೆಲ್ಲ ಕ್ರಿಕೆಟ್ ಆಡಬೇಡಿ, ಮೈದಾನಲ್ಲಿ ಆಡ್ಕೊಳ್ಳಿ. ಮೆಲ್ಗೆ ಮೆಲ್ಗೆ. ಹಾಗೆ ಹಾಗೆ. ಅಯ್ಯೋ, ಈ ಹಣ್ಣ ಇದೆ ಕಣೋ. ಅಯ್ಯೋ, ಬಿಟ್ಬಿಡ್ರಲ್ರ. ಪುಟ್ಟ ಗೋಪಿ, ಅಯ್ಯೋ ಬ್ಯಾಲೆನ್ಸ್ ಸಿಗ್ತಿಲ್ಲ ಕಣ್ರೋ. ಬಂದ್ರ ಇಲ್ಲಿ. ಅಯ್ಯೋ ಪುಟ್ಟ ಗೋಪಿ, ಅಯ್ಯೋ ಬಂದ್ರ ಬಿಟ್ಬಿಡ್ತೀನಿ. ಅಯ್ಯೋ ಜ್ಞಾನ ಇದೆ ನಿನಗೆ? ನನ್ನ ಮೇಲೆ ಸೈಕಲ್ ಬಿಡೋದು. ನಡಿ ಸ್ಟೇಷನ್ಗೆ. ಸೈಕಲ್ ಬರೋದಿಲ್ಲ ಅಣ್ಣ, ಬಿಟ್ಬಿಡಣ. ಹೌದಣ್ಣ, ನಂಗೆ ಸೈಕಲ್ ಓಡ್ಸಕ್ ಬರಲ್ಲ. ಬಿಟ್ಬಿಡಣ. ಸೈಕಲ್ ಕಲಿತಾ ಇದ್ದಾಳೆ, ಬಿಟ್ಬಿಡಣ. ಸತ್ರು ಬಿಡೋದಿಲ್ಲ, ನಡು ಬಿದ್ದಿಲ್ಲ, ಸೈಕಲ್ ಕಲಿಯೋದು ನೀವು. ನಡಿ ಸ್ಟೇಷನ್ಗೆ. ಏಯ್, ಏನಾಯ್ತು ಗಲಾಟೆ? ನಂದೇನಿಲ್ಲ ಸರ್. ಇವಳು ನಮ್ಮ ಅಕ್ಕನ ಕೈ ಹಿಡ್ಕೊಂಡು ಸ್ಟೇಷನ್ ಬಾ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಹೌದು ಸರ್, ಹೌದು. ನೋಡಿ ಸರ್, ನೀವೇ ನೋಡಿ ಸರ್. ಬಿಡ ಕೈನ. ವಯಸ್ಸಿಗೆ ಬಂದ್ ಹುಡುಗಿನ ನಡ್ರಸ್ತಲ್ಲಿ ಕೈ ಹಿಡ್ಕೊಂಡು ಎಳಿತಾ ಇದೆಯಾ? ಇಲ್ಲ ಸ್ಟೇಷನ್ಗೆ. ಇವತ್ತೆ ಐಜಿಗೆ ನೀನ್ ಸಸ್ಪೆಂಡ್ ಮಾಡಿಸ್ಬಿಡ್ತೇನೆ. ನಡಿ, ನೀವು ಹೋಗಿ ಅಮ್ಮ. ಥ್ಯಾಂಕ್ ಯು ಸರ್. ಏನ್ ರಂಗಯ್ಯ, ದಿನ ಸಾಲ ಕುಡಿಯಕ್ ಆಯ್ತದೆ, 200 ರೂಪಾಯಿ ವಾಪಸ್ ಕೊಡಕ್ ಆಗಿಲ್ವಾ? ಎಲ್ಲ ಕಾಸು ಮುಗಿದೈತು ಶಿವ. 2 ಮಿಲಿ ಕೊಡ್ಸ್ಬಿಡು, ಎಲ್ಲಾನು ಒಟ್ಟಿಗೆ ಸೇರಿಸ್ಕೊಟ್ಟು ಬಿಡ್ತೀನಿ. ಏನಯ್ಯ ಇಷ್ಟೊತ್ತಾದ್ರೂ ಕುಳಿತಾ ಕೂತಿದ್ಯಾ? ಮುದವಿ, ಇಲ್ಲಿ ಯಾಕೆ ಬಂದೆ? ನಡಿ ನನ್ನ ಮನೆಗೆ, ನಡಿ. ಬಿಲಿ ಕಡೆ, ಬಿಲಿ ಕಡೆ. ಗುಡ್ ಮಾರ್ನಿಂಗ್ ಸರ್. ಏನು ಸರ್?
ಒಂದು ಮಷೀನ್ ಓಡ್ತಾ ಇಲ್ವಲ್ಲ, ಯಾಕೆ? ಮೆಷಿನ್ ಕೆಟ್ಟೋಗಿದೆ ಸರ್. ಕೆಟ್ಟೋಗಿದ್ಯಾ? ರಂಗಯ್ಯ ಇಲ್ಲಿ ಬಂದಿಲ್ಲ ಸರ್, ಟೈಫಾಯ್ಡ್ ಅಂತ ರಜಾ ಹಾಕಿದ್ದಾನೆ. ರಂಗಯ್ಯ ಬರ್ಲಿಲ್ಲ ಅಂತ ನಾನೇ ಅಟೆಂಡ್ ಮಾಡ್ತಿದ್ದೀನಿ ರಾಜು. ಓ, ಏನಾಗಿದೆ? ಮೇನ್ ಮೋಟಾರೇ ಕೆಟ್ಟೋಗಿದೆ. ಕಾಯಿಲ್ ಚೆಕ್ ಮಾಡಿದೆ, ಅದ್ ಸರಿಯಾಗೇ ಇದೆ, ಆದ್ರೂ ಯಾಕೋ ಮೆಷಿನ್ ಓಡ್ತಾನೆ ಇಲ್ಲ. ನೋಡೋಣ ಬಾ. ನೀ ಯಜಮಾನ, ನೀ ಯಾಕಪ್ಪ? ನನ್ನ ಫ್ಯಾಕ್ಟ್ರಿಯಲ್ಲಿ ನಾನ್ ರಿಪೇರಿ ಮಾಡಿದ್ರೆ ತಪ್ಪೇನಿದೆ, ನಡಿ. ಬಾ. ಸ್ವಿಚ್ ಹಾಕು. ಫೈನ್ ರಾಜು. ಅಮ್ಮ ಅಮ್ಮ. ಓಹೋ, ಬಾ ಶ್ರೀಕಾಂತು. ಏನಮ್ಮ, ನನ್ನ ಹತ್ರ ಏನೋ ಮಾತಾಡ್ಬೇಕು ಅಂತ ಹೇಳಿ ಕಳ್ಸಿದ್ರಂತೆ, ಏನ್ ಸಮಾಚಾರ? ಇನ್ನೇನ್ ಸಮಾಚಾರ ಇರುತ್ತಪ್ಪ, ಆಶನ್ ವಿಚಾರವಾಗಿ ಮಾತಾಡೋಣ ಅಂತ ಕರೆದೆ. ಅವಳು ವಿಚಾರ ಏನಿರುತ್ತಮ್ಮ, ಸದಾ ಹುಡುಗರ ಜೊತೆ ಒಳ್ಳೆ ಎಳೆ ಮಗು ತರ ಆಟ ಆಡ್ತಿರ್ತಾಳೆ. ಏನಾದ್ರೂ ಅನಾಹುತ ಮಾಡ್ತಾಳೆ, ಇವರಿಂದ ಬೈಸ್ಕೋತಾಳೆ. ಅಮ್ಮ, ಅವಳು ಹೀಗೆ ಬೇಜವಾಬ್ದಾರಿಯಿಂದ ಇದ್ರೆ ಮುಂದೆ ತುಂಬಾ ಕಷ್ಟ ಆಗತ್ತೆ. ಅದಕ್ಕೇನಪ್ಪ ನಿನ್ನ ಕರ್ಸಿದ್ದು? ನಿಮ್ಮ ಆಫೀಸ್ ನಲ್ಲಿ ಅವಳಿಗೊಂದು ಕೆಲಸ ಕೊಡಿಸ್ಬಿಟ್ರೆ? ಆಶಂಗೆ ನಮ್ಮ ಆಫೀಸಲ್ಲಿ ಕೆಲ್ಸನ? ಹೌದಪ್ಪ ಶ್ರೀಕಾಂತು, ನಾನ್ ನಿನ್ ಹತ್ರ ಸಂಕೋಚ ಬಿಟ್ಟು ಹೇಳ್ತಿದ್ದೀನಿ. ನಮ್ಮ ಜೀವನಕ್ಕೆ ಮನೆ ಬಾಡಿಗೆ ಒಂದೇ ಆಧಾರ. ಇವಳು ಕೆಲ್ಸಕ್ಕೆ ಸೇರಿ 100-200 ಸಂಬಳ ತಂದ್ರೆ ನನಗೆಷ್ಟೋ ಸಹಾಯ ಆಗತ್ತೆ. ಸರಿಮ್ಮ, ಪ್ರಯತ್ನ ಪಡ್ತೀನಿ. ನಾನು ನನ್ನ ಬಾಸು ಇಬ್ರು ಕ್ಲೋಸ್ ಫ್ರೆಂಡ್ಸು. ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಓದ್ವು ಬೆಳೆದ್ವು. ನಾನೊಂದ್ ಮಾತು ಹೇಳಿದ್ರೆ ಅವ್ನು ತೆಗೆದು ಹಾಕಲ್ಲ ಅನ್ನೋ ನಂಬಿಕೆ ನನಗಿದೆ. ಆದ್ರೆ ಒಂದ್ ವಿಚಾರಮ್ಮ, ಅವ್ನು ಇಂಗ್ಲೆಂಡ್ ಅಲ್ಲಿ ಓದ್ದವನು, ತುಂಬಾ ಸ್ಟ್ರಿಕ್ಟು. ಕೊಂಚ ಏರ್ಪೇರಾದ್ರೂ ಎಗರ್ಲಾಡ್ತಾನೆ. ಇವಳು ಮಾತ್ರ ಹುಷಾರಾಗಿರ್ಬೇಕು. ಅದಕ್ ನೀನ್ ಇರ್ತೀಯಲ್ಲಪ್ಪ, ನಿನ್ ಮಾತು ಅಂದ್ರೆ ಅವಳಿಗೆ ವೇದ ವಾಕ್ಯ. ಸರಿಮ್ಮ, ನಾ ಮನೇಲಿರ್ತೀನಿ. ಅವಳಿಗೊಂದು ಒಳ್ಳೆ ಸೀರೆ ಉಡ್ಸ್ ಕಳ್ಸಿ ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ. ಆಗ್ಲಪ್ಪ, ಆಗ್ಲಪ್ಪ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಬಾ ಅಂದ್ರೆ ಕಮ್ ಇನ್. ಬನ್ನಿ. ರಾಜು, ಇವಳ ಹೆಸರು ಆಶಾ ಅಂತ, ನಮ್ಮ ಪಕ್ಕದ ಮನೇಲಿದ್ದಾಳೆ. PUC ಓದಿದ್ದಾಳೆ, ಟೈಪ್ ರೈಟಿಂಗ್ ಚೆನ್ನಾಗಿ ಬರುತ್ತೆ. ನೀನು ಇವಳಿಗೆ ನಮ್ಮ ಆಫೀಸ್ನಲ್ಲಿ ಒಂದು ಕೆಲಸ ಕೊಡ್ಬೇಕು. ನೋಡು ಶ್ರೀಕಾಂತ್, ಈಗಲೇ ನಮ್ಮ ಆಫೀಸಲ್ಲಿ ಬೇಕಾದಷ್ಟು ಸ್ಟಾಫ್ ಇದೆ. ಇರೋರೆಲ್ಲ ಕೆಲವರನ್ನ ಮನೆ ಕಳಿಸಿದ್ರು ನಡೆಯುತ್ತೆ. ಅಂಥದ್ರಲ್ಲಿ ಹೊಸಬ್ರಿಗೆ ಕೆಲಸ ಕೊಡು ಅಂದ್ರೆ ಹೇಗೆ ಸಾಧ್ಯ? ನೋಡು ರಾಜು, ನನಗೆ ಅಂತ ಒಬ್ಬ ಪರ್ಸನಲ್ ಅಸಿಸ್ಟೆಂಟ್ ಬೇಕು. ಈ ಲೆಟರ್ಸು ಗಿಟರ್ಸು ಬೇಗ ಟೈಪ್ ಮಾಡಿ. ಟೈಪಿಂಗ್ ರೇ ಇದ್ದಾಳಲ್ಲಪ್ಪ. ರೇ ಅವಳು ನಿನ್ ಸೆಕ್ರೆಟರಿಪ್ಪ. ನನಗೆ ಅಂತ ಒಬ್ಬ ಅಸಿಸ್ಟೆಂಟ್ ಬೇಡವಾ? ಅದಕ್ಕೆ ಇವಳನ್ನ ಕರ್ಕೊಂಡ್ ಬಂದಿದ್ದೀನಿ. ಓ, ನಿನಗೊಬ್ಬ ಲೇಡಿ ಅಸಿಸ್ಟೆಂಟ್ ಬೇಕು ಅಂತ ಈ ಹುಡುಗಿನ ಕರ್ಕೊಂಡ್ ಬಂದಿದ್ದೀಯಾ? ಹಾಗಲ್ಲ ರಾಜು, ನೀನ್ ಈ ಹುಡುಗಿಗೆ ಕೆಲಸ ಕೊಟ್ರೆ ಒಂದು ಬಡ ಕುಟುಂಬಕ್ಕೆ ಸಹಾಯ ಮಾಡ್ದಾಗತ್ತೆ, 2 ಜೀವ ಉಳಿಯತ್ತೆ. ಅದು ಅಲ್ಲದೆ ನನ್ ಕೆಲ್ಸಗಳು ಬೇಗ ಆಗತ್ತೆ ರಾಜು. ನೋಡು ಶ್ರೀಕಾಂತ್, ದಾಕ್ಷಿಣ್ಯಕ್ಕೆ ಒಳಗಾಗಿ ನಾಳೆ ಆಫೀಸ್ ಕೆಲಸಕ್ಕೆ ತೊಂದರೆ ಆಗೋದು ಬೇಡ. ಡೋಂಟ್ ಮಿಸ್ಟೇಕ್ ಮೀ. ಆಸ್ ಇಟ್ ಈಸ್ ಕೆಲಸ ಎಲ್ಲ ಸ್ಮೂತ್ ಆಗೇ ನಡೀತಾ ಇದೆ. ನಮ್ಗೆ ಕೆಲಸಕ್ಕೆ ಸದ್ಯಕ್ಕೆ ಯಾರೂ ಬೇಕಾಗಿಲ್ಲ. ವಿ ಡೋಂಟ್ ನೀಡ್ ಎನಿ ನ್ಯೂ ಹ್ಯಾಂಡ್. ಬೇಡ ಬಿಡು ಕಾಂತ, ಕೆಲ್ಸ ಇಲ್ಲ ಅಂದ್ಮೇಲೆ ನೀನ್ ಯಾಕೆ ಬಲವಂತ ಮಾಡ್ತಿ? ನೀ ಸ್ವಲ್ಪ ಸುಮ್ನೆ ಇರ್ತೀಯಾ? ನೀನ್ ಸುಮ್ನೆ ಬಲವಂತ ಮಾಡಿ ಕೆಲ್ಸ ಕೊಡ್ಸಿದ್ರೆ ಅವ್ರಿಗೆ ತೃಪ್ತಿ ಇರುತ್ತೇನು? ಒಲ್ಲದ್ ಗಂಡನ್ಗೆ ಮೊಸರ್ನಲ್ಲಿ ಕಲ್ ಸಿಕ್ತು ಅಂತ ಇಲ್ದೇ ಇರೋ ತಪ್ಪನ ಹುಡುಕಿ ಮನೆಗ್ ಕಳಿಸ್ತಾರೆ. ಓ, ಶಿ ಸೀಮ್ಸ್ ಟು ಬಿ ಬೋಲ್ಡ್. ಓಕೆ ಶ್ರೀಕಾಂತ್, ನಾನು ಇಂಟರ್ವ್ಯೂ ಮಾಡ್ತೀನಿ. ಬೇಡಪ್ಪ, ಬೇಡ. ನಮ್ಮ ಆಫೀಸಲ್ಲಿ ಕಾಲಿಡುವಾಗ್ಲೇ ಹೆದರಿದ ಜಿಂಕಿ ಆಗಿದ್ಲು. ನಿನ್ ನೋಡಿದ್ಮೇಲಂತೂ ಭಯದಿಂದ ನಡುಗ್ತಾ ಇದ್ದಾಳೆ. ಇನ್ನೀನ್ ಇಂಟರ್ವ್ಯೂನೂ ಮಾಡ್ಬಿಟ್ರೆ ಹಿಸ್ಟರಿಕಲ್ ಆಗಿ ಹುಚ್ಚಾಗೋದ್ ಖಂಡಿತ. ನೋಡು, ಇಂಟರ್ವ್ಯೂ ಮಾಡದೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾ ಇದೀಯಾ? ನಾಳೆ ಹೆಚ್ಚು ಕಡಿಮೆ ಏನಾದ್ರು ಆದ್ರೆ ನಾನ್ ಜವಾಬ್ದಾರನಲ್ಲ. ಆಲ್ ರೈಟ್ ಮಿಸ್ ಆಕಾಶ. ನಾನು ಆಕಾಶ ಅಲ್ಲ, ಆಶಾ. ಆಶಾ. ಎಸ್ ಮಿಸ್ ಆಶಾ. ನೋಡಿ, ಐ ಆಮ್ ಹೈಲಿ ಡಿಸಿಪ್ಲಿನ್ಡ್. ನನಗೆ ಎಲ್ಲ ಅಚ್ಚುಕಟ್ಟಾಗಿರ್ಬೇಕು. ಕೆಲಸ ಶ್ರದ್ಧೆಯಿಂದ ಮಾಡಬೇಕು. ಪ್ರತಿಯೊಂದರಲ್ಲೂ ಶಿಸ್ತಿರ್ಬೇಕು. ಚಾಚು ತಪ್ಪಿದ್ರು ನಾನು ಸಹಿಸೋನಲ್ಲ. ಬಿ ಕೇರ್ಫುಲ್. ಓಕೆ ರಾಜು, ನಾನೆಲ್ಲ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾ. ಥ್ಯಾಂಕ್ ಯು ಸರ್. ಒಳ್ಳೆ ಹುಲಿ ಬೋನಿಂದ ತಪ್ಪಿಸ್ಕೊಂಡ್ ಬಂದಾಗಾಯ್ತು. ಆಫೀಸ್ನಲ್ಲಿ ಬಾಸ್ ಬಗ್ಗೆ ಹಾಗೆಲ್ಲ ಮಾತಾಡಬಾರದು. ಥೇಟ್ ಹುಲಿ ತರನೇ ಇದಾನಲ್ಲ ನಿಮ್ ಬಾಸು, ಅದಕ್ಕೆ ತುಂಬಾ ಭಯ ಆಯ್ತು. ರಾಜು, ನೀನಿಲ್ಲಿ? ಏನಿಲ್ಲ, ಹೋದ ತಿಂಗಳು ಸೇಲ್ಸ್ ಡೀಟೇಲ್ಸ್ ಬೇಕಾಗಿತ್ತು. ಅದನ್ನ ನಾನೇ ತಂದ್ಕೊಡ್ತೀನಿ. ತಗೊಂಬ. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್.
ಆಫೀಸಲ್ಲಿ ಹೇಗೆ ನಡ್ಕೋಬೇಕು ಅಂತ ಎಷ್ಟು ಹೇಳ್ಕೊಟ್ರು ಗೊತ್ತೇ ಆಗಲ್ಲ ನಿನಗೆ. ಮುಕುಂದ್, ಇನ್ಮೇಲೆ ನೀವು ಆ ಟೇಬಲಲ್ಲಿ ಕೂತ್ಕೊಳ್ಳಿ. ಬಾಯ್ಲಿ, ಇವತ್ತಿಂದ ಇದು ನಿನ್ ಟೇಬಲ್, ಕೂತ್ಕೋ. ಎಷ್ಟು ಹೇಳ್ಕೊಟ್ರು ಗೊತ್ತೇ ಆಗೋದಿಲ್ಲ. ಅಮ್ಮ ಅಮ್ಮ, ಏನಮ್ಮ? ಅಮ್ಮ, ನನಗೆ ಕೆಲಸ ಸಿಕ್ಬಿಡ್ತು. ಶ್ರೀಕಾಂತ ಇದಾನಲ್ಲ, ಅವನಿಗೆ ನಮ್ ಸೆಕ್ರೆಟರಿ, ಪರ್ಸನಲ್ ಸೆಕ್ರೆಟರಿ. ಅಬ್ಬಾ, ತುಂಬಾ ಸಂತೋಷ. ಸದ್ಯ ಅಲ್ಲಾದ್ರೂ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಹೆಸರು ಸಂಪಾದನೆ ಮಾಡು. ಆಗ್ಲಮ್ಮ. ಆಶಾ, ನೀನ್ ಇವತ್ ಸಂಜೆ ದೇವಸ್ಥಾನಕ್ಕೆ ಹೋಗ್ಬೇಕು. ಯಾಕಮ್ಮ? ನಾನು ಹರಸ್ಕೊಂಡಿದ್ನಮ್ಮ, ನಿನಗೆ ಕೆಲಸ ಸಿಕ್ಕಿದ್ರೆ ದೇವಸ್ಥಾನಕ್ಕೆ ಬಂದು ಒಂದ್ ಅರ್ಚನೆ ಮಾಡಿಸ್ತೀನಿ ಅಂತ. ಸರಿಮ್ಮ. ಅಕ್ಕ ಅಕ್ಕ, ಇನ್ಮೇಲೆ ಅಕ್ಕಾಗಿ ಅಂತ ಕರಿಬೇಡಿ. ಅವಳು ನಿಮ್ ಜೊತೆಲಿ ಆಡೋಕ್ ಬರಲ್ಲ. ನಿಮ್ ಜೊತೆಲಿ ಬೇಕಾದ್ರೆ ನಾನ್ ಆಟಕ್ ಬರ್ತೀನಿ. ಅವಳು ಇವಾಗ ಕೆಲ್ಸಕ್ಕೆ ಹೋಗ್ತಿದ್ದಾಳ. ಹೋಗ್ರೋ. ಏನ್ ಆಶಾ ಇಲ್ಲೇ ನಿಂತಿದ್ಯಾ? ಹೋಗ್ ಕೈಕಾಲ್ ಮುಖ ತೊಳ್ಕೊ, ದೇವಸ್ಥಾನಕ್ಕೆ ಹೋಗುವಂತೆ. ಅಯ್ಯೋ ಅಮ್ಮ, ಅಮ್ಮ, ಏನಾಯ್ತಮ್ಮ? ಏನಾಯ್ತು? ಏನಿಲ್ಲಮ್ಮ, ಎದೆ ಚಳುಕು, ಸ್ವಲ್ಪ ತಲೆ ಸುತ್ತ. ನೀರ್ ತಂದ್ಕೊಡ್ಲಾ? ಆಟೋ ರಿಕ್ಷಾ ತರ್ಲಾ? ಬೇಡಮ್ಮ, ಅಲ್ಲಿ ನನ್ನ ಕಾರಿದೆ. ನನ್ನ ಕರ್ಕೊಂಡೋಗಿ ಕೂರಿಸಿದ್ರೆ ಸಾಕು. ಬನ್ನಿ ಬನ್ನಿ, ಕೊಡಿ. ಶಂಕರ, ಬಾಗಿಲ್ ತೆಗಿ. ತಗೊಳ್ಳಿಮ್ಮ. ನಿನ್ನ ಹೆಸರೇನಮ್ಮ? ಆಶಾ. ಒಳ್ಳೆ ಸಮಯಕ್ಕೆ ಬಂದು ನನ್ನ ಜೀವ ಉಳಿಸ್ದೆ. ಮಹಾಲಕ್ಷ್ಮಿ ಹಾಗಿದ್ದೀಯ. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಶಂಕರ, ನಡಿಯಪ್ಪ. ಆಶಾ, ಈ ಫೈಲ್ನ MD ಟೇಬಲ್ ಮೇಲೆ ಇಟ್ಬಿಟ್ಟು ಬಾ, ಹೋಗು. ನೀರೆಲ್ಲ ಚೆಲ್ಲುತ್ತೆ. ಏನ್ ಮಾಡ್ತೀಗ? ಮೊದಲೇ ಚೆನ್ನ, ಇಲ್ಲಿ ಕೇಳೋದೇ ಬೇಡ. ಗುಡ್ ಮಾರ್ನಿಂಗ್. ಯಾರು ನನ್ನ ಚೇಂಬರ್ ಒಳಗೆ ಹೋಗಿದ್ದು? ನಿಮ್ಮನ್ನೇ ಕೇಳ್ತಿರೋದು. ನಾನು ಬರೋಕ್ ಮುಂಚೆ ನನ್ನ ಚೇಂಬರ್ ಒಳಗೆ ಯಾರು ಹೋಗಿದ್ದು? ನಾನು ಸರ್. ನೀವಾ? ಯಾದಕ್ಕೆ? ಶ್ರೀಕಾಂತ ನಿಮ್ ಟೇಬಲ್ ಮೇಲೆ ಫೈಲ್ ಇಟ್ಬಿಟ್ ಬಾ ಅಂತ ಹೇಳ್ದ. ಅವನು ಫೈಲ್ ಇಡೋಕ್ ಹೇಳಿದ್ನೋ ಅಥವಾ ಅಲ್ಲಿ ನೀರು ಚೆಲ್ಲಿ ಎಲ್ಲ ಗಲೀಜ್ ಮಾಡೋಕ್ ಹೇಳಿದ್ನೋ? ಮಾಡೋ ಕೆಲಸದಲ್ಲಿ ಸ್ವಲ್ಪನಾದ್ರೂ ಶ್ರದ್ಧೆ ಇರಬೇಕು. ನಿಮ್ಮಿಂದ ಅಲ್ಲಿದ್ದ ಫೈಲ್ಸ್, ಲೆಟರ್ಸ್ ಎಲ್ಲ ಹಾಳಾಗೋಯ್ತು. ಶ್ರೀಕಾಂತ್, ಇನ್ಮೇಲೆ ನನ್ನ ಚೇಂಬರ್ ಒಳಗೆ ನಿನ್ನ ಬಿಟ್ಟು ಯಾರು ಬರ್ಕೊಡ್ದು? ನಿನ್ನ ಸೆಕ್ರೆಟರಿ ನಾನು ನಿನ್ನ ಪಕ್ಕದಲ್ಲೇ ಕೂರಿಸ್ಕೋ. ಎಷ್ಟು ಹೇಳಿದ್ರು ನಿನ್ ಬುದ್ಧಿ ಬದಲಾಯಿಸ್ಕೊಳ್ಳಲ್ಲ ಅಲ್ಲ? ಹೋಗಿ ಸಾರಿ ಕೇಳ್ಕೊಂಬ, ಹೋಗು. ನಿನಗೆ ಹೇಳ್ತಾ ಇರೋದು, ಗೋಂಡ್ ಅಪಾಲಜೈಸ್ ಟು ಹಿಮ್. ನಂಗೆ ಹೆದರಿಕೆ ಆಗುತ್ತೆ. ಹೆದರ್ಕೊಳಕ್ ಅವನೇನ್ ರಾಕ್ಷಸನೂ ಅಲ್ಲ, ಹುಲಿನೂ ಅಲ್ಲ. May I come in, sir? May I come in, sir? May I come in, sir? May I come in, sir?
ಒಳಗೆ ಬಂದಾಯ್ತಲ್ಲ, ಇನ್ನೇನು ಕಮೀನ್ ಅನ್ನೋದು? ಅದೇನು ಹೇಳ್ಬೇಕೋ ಹೇಳಿ ಹೋಗಿ. ಸಾರಿ ಸರ್, ಇನ್ಮೇಲೆ ಈ ತರ ಮಾಡಲ್ಲ. ಇನ್ಯಾವ ತರ ಮಾಡ್ತೀರಾ? ನೀರು ತಗೊಂಡು ನನ್ನ ತಲೆ ಮೇಲೆ ಸುರಿತೀರೇನು? ಏನ್ ನಗ್ತಾ ಇದ್ದೀರಾ? ವೈ ಆರ್ ಯು ಲಾಫಿಂಗ್? ಸುಮ್ನೆ ಸರ್. ಸುಮ್ನೆ ನಿಮ್ಗೆ ಹುಚ್ಚೇನು? ಕ್ಷಮಿಸಿ ಅಂದ್ರೆ ಇಷ್ಟೊಂದ್ರೆ ಆಗ್ತಿರಲ್ಲ. ಹೆಣ್ಣು ಕನ್ಸಿಡರೇಷನ್ ಇಲ್ವಾ ಸರ್? ಹೆಣ್ಣು? ನೀವು ಹೆಣ್ಣ? ಒಂದು ನಯ ಇಲ್ಲ, ಒಂದು ನಾಜೂಕಿಲ್ಲ. ನೀವು ನಿಮ್ಮ ನಡತೆಯೋ. ಪ್ಲೀಸ್ ಗೆಟ್ ಲಾಸ್ಟ್. ಸರ್, ನನ್ ಸೆರೆಗ್ ಬಿಡಿ ಸರ್, ಪ್ಲೀಸ್ ಸರ್. ಸರ್, ನನ್ ಸೆರೆಗ್ ಬಿಡಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ನಿಮ್ ತಮ್ಮಯ್ಯ ಅತ್ತೇನು ಸೆರೆಗ್ ಬಿಡಿ ಸರ್. ಸರ್ ಪ್ಲೀಸ್ ಸರ್. ಸರ್, ನೀವ್ ಇಂಥವ್ರು ಅಂತ ಅನ್ಕೊಂಡಿರ್ಲಿಲ್ಲ. ಪ್ಲೀಸ್ ಸರ್, ಸೆರೆಗ್ ಬಿಡಿ ಸರ್, ಪ್ಲೀಸ್. ನಾನು ಇನ್ಮೇಲೆ ಇಂಥ ತಪ್ಪು ಮಾಡಲ್ಲ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಓಹೋ, ನಿನ್ ಸೆರಗು ಚಿಲಕಕ್ಕೆ ಸಿಕ್ಕಾಕೊಂಡಿತ್ತು. ಶ್ರೀಕಾಂತ್, ನಿನ್ನ ಸೆಕ್ರೆಟರಿ ನನ್ನನ್ನೆಲ್ಲೋ ದುಶ್ಯಾಸನ ಅಂತ ತಿಳ್ಕೊಂಡಿದ್ದಾಳೆ. ಸರಿಯಾಗಿ ಬುದ್ಧಿ ಹೇಳು. ನಿನ್ನ ಮುಖಕ್ಕಿಷ್ಟು ನಡಿ. ರೆಡಿನೇಂದ್ರ? ರೆಡಿ. ತುದಾನ್ ತುಚೀಪ್. ಏಯ್, ನಿನಗೆ ಎಷ್ಟು ಸಲ ಹೇಳಿದ್ರು ಈ ಹುಡುಗರ ಜೊತೆ ಆಟ ಆಡೋದನ್ನ ಬಿಡೋದಿಲ್ಲ ಅಲ್ಲ ನೀನು? ಅಮ್ಮ, ಹೀನು ಸುಳಿ ಬೋಳ್ಸಿದ್ರು ಹೋಗಲ್ವಂತೆ ನಿನಗೆ. ಏಯ್, ಇನ್ನೊಂದ್ಸಲ ಅವಳನ್ನೇನಾದ್ರೂ ನೀವು ಆಟಕ್ಕೆ ಕರಿಬೇಕಂತೆ. ಹೋಗಡ. ಅಬ್ಬಬ್ಬಬ್ಬಬ್ಬ, ಏನ್ ಶೆಕೆ. ಅಯ್ಯೋ, ಅಯ್ಯೋ, ಅಯ್ಯೋ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ವಾಟ್ ಇಸ್ ದಿಸ್? ಗುಡ್ ಮಾರ್ನಿಂಗ್ ಸರ್. ಇದೇನು ಆಫೀಸಾ? ಧರ್ಮರಾಯನ್ ಗುಡಿನ? ಕರ್ಗ ಹೊತ್ಕೊಂಡು ನಿಂತಿದ್ದಾರಲ್ಲ. ಕುರ್ಚಿಯಲ್ಲಿ ಕೂತು ಕೆಲಸ ಮಾಡೋದನ್ನ ಕಲ್ತ್ಕೊಳ್ಳಿ. ಶ್ರೀಕಾಂತ್ ಅಲ್ಲಿ? ಫ್ಯಾಕ್ಟ್ರಿ ಕಡೆಗೆ ಹೋಗಿದ್ದಾನೆ ಸರ್. ಶ್ರೀಕಾಂತ್ ಬಂದ ತಕ್ಷಣ ನನ್ನ ನೋಡೋಕ್ ಹೇಳಿ. ಆಶಾ, ಏನಿದೆಲ್ಲ? ಅದು ಕಾಂತ ಬಾಸ್ ನಿನ್ನ ಕರಿತಾ ಇದ್ರು. ಹೌದಾ? ಯಾಕೆ ರಾಜು ಹೀಗೆ ಒಬ್ನೇ ಹುಚ್ಚುಚ್ಚಾಗಿ ನಗ್ತಾ ಇದೀಯ? ವಿಷಯ ಹೇಳು. ಯಾವ ಗಳಿಗೆಲ್ಲ ಆಶಾನ್ ಕರ್ಕೊಂಡ್ ಕೆಲಸ ಕೊಟ್ಟಿಯೋ, ಇಡೀ ಆಫೀಸ್ ಬಿಶ್ಮಾರ್ಗಡ್ ಆಗೋಯ್ತಲ್ಲ. ಏನ್ ಮಾಡೋದು, ಅವಳಿಗೆ ವಯಸ್ಸಾದ್ರೂ ಇನ್ನೂ ಬುದ್ಧಿ ಬಲ್ತಿಲ್ಲ. ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳೆ. ಏನ್ ಸರಿ ಹೋಗ್ತಾಳೆ ನಿನ್ ತಲೆ? ನಿನ್ಗೆ ಖಂಡಿತ ಹೇಳ್ತೇನೆ ನೋಡು, ಯಾವನಾದ್ರೂ ಗ್ರಹಚಾರ ತಪ್ಪಿ ಅವಳೊಂದು ಮದುವೆ ಮಾಡ್ಕೊಂಡು ಹುಚ್ಚ ಹಿಡಿದು ಶರ್ಟ್ ಹರ್ಕೊಂಡು ಬೀದಿ ಬೀದಿಯಲ್ಲಿ ಓಡ್ತಿರ್ತಾರೆ. ಇದು ಸತ್ಯ. ಹೋಗು, ಇದನ್ನ ಹೇಳೋಕೆ ಕರ್ಸಿದ್ದು. ಕಾಂತ, ಬಾಸ್ ಏನ್ ಹೇಳಿದ್ರು? ನಿನ್ ಗುಣಗಾನ ಮಾಡಿದ್ರು. ಹೇಳ್ಬೇಕಾ? ಹೇಳಲೇಬೇಕಾ? ಅಪ್ಪಿ ತಪ್ಪಿ ನಿನ್ ಯಾವನಾದ್ರೂ ಮದುವೆ ಮಾಡ್ಕೊಂಡ್ರೆ, ಮದುವೆ ಮಾಡ್ಕೊಂಡು 2 ದಿವಸದಲ್ಲಿ ಹುಚ್ಚ ಹಿಡಿದು ಶರ್ಟ್ ಹರ್ಕೊಂಡು ಬೀದಿ ಬೀದಿ ಓಡ್ತಾನೆ ಅಂದ್ರು. ಅಮ್ಮ, ತಗೋ ನನ್ನ ಮೊದಲನೇ ತಿಂಗಳು ಸಂಬಳ. ಹೌದಾ? ದೇವ್ರೆ, ನನ್ನಪ್ಪ, ಹೋಗಮ್ಮ, ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡು. ನಡಿ ಬಾ. ಪರಮಾತ್ಮ, ಎಲ್ಲಿಗೆ ಹೋಗ್ತಿದ್ಯಮ್ಮ? ಮನೆ ದೇವ್ರಿಗೆ ನಮಸ್ಕಾರ ಮಾಡಿದ್ದಾಯ್ತಲ್ಲ, ಈಗ ಕೆಲ್ಸ ಕೊಡ್ಸಿದ್ದೇವ್ರನ್ನ ನೋಡ್ಕೊಂಡ್ ಬರಕ್ ಹೋಗ್ತಾ ಇದ್ದೀನಿ.
ಕಾಂತ ಕಾಂತ ಏನ್ ಆಶಾ? ಕಣ್ ಮುಚ್ಕೋ. ಯಾಕೆ? ಕಣ್ ಮುಚ್ಕೋ. ಕೈ ನೀಡು. ತಗೋ. ಟೈ ಯಾರಿಗೆ? ನಿನಗೆ. ನನಗ? ಯಾಕೆ? ಕತ್ತು ಕಟ್ಕೊಳಕ್ಕೆ. ನಾನ್ ಟೈ ಕಟ್ಕೋಬೇಕಾ? ನನಗ್ ಮೊದಲನೇ ತಿಂಗಳ ಸಂಬಳ ಬಂತಲ್ಲ, ಅದಕ್ಕೆ ನಿನಗ್ ನನ್ ಪ್ರೆಸೆಂಟೇಶನ್. ನಾನ್ ಟೈಯೇ ಕಟ್ಟೋದಿಲ್ವಲ್ಲ. ಇನ್ಮೇಲ್ ಕಟ್ಕೋ, ಚೆನ್ನಾಗಿರುತ್ತೆ. ನನಗ ಅಭ್ಯಾಸನೇ ಇಲ್ಲ. ಅಭ್ಯಾಸ ಇಲ್ದೇ ಇದ್ರೆ ಮಾಡ್ಕೋ. ನೀನ್ ಟೈ ಕಟ್ಕೊಂಡ್ರೆ ನಿನ್ ಬಾಸ್ ರಾಜುಗಿಂತ ಚೆನ್ನಾಗ್ ಕಾಣಿಸ್ತೀಯ. ನಮ್ ಬಾಸ್ ರಾಜುಗಿಂತನಾ? ಏಯ್, ಈಗ್ಲೇ ಟೈ ಕಟ್ಕೋ. ನಮ್ ಬಾಸ್ಗಿಂತ ಅಂತೆ. ಸಂಬಳ ಬಂದಿದ್ದಕ್ಕೆ ನಿಮ್ಗೆಲ್ಲ ಐಸ್ ಕ್ರೀಮ್ ಕೊಡ್ಸಿದೀನಿ. ಇನ್ನು ಏನೇನ್ ಬೇಕಾದ್ರೂ ಕೇಳಿ. ಇಷ್ಟೇ ಸಾಕಕ್ಕ? ಬೇಡಕ್ಕ. ಅಬ್ಬಾ, ಸ್ವಲ್ಪ ಇರು. ಫ್ರಾಕ್ ನೋಡ್ತೀನಿ. ಚೆನ್ನಾಗಿದ್ಯಾ? ಅದನ್ನ ತೋರಿಸಿ. ಸ್ವಲ್ಪ ಚಿಕ್ಕದು ಕೊಡು. ಮಗು, ಅಯ್ಯೋ, ಮಗು ಎಲ್ಲೋಯ್ತು? ಪೊಲೀಸ್ ಬನ್ನಿ. ಮಗುನ ಕಿಡ್ನಾಪ್ ಮಾಡಿ ಚಿನ್ನದ ಸರ ಕಿತ್ಕೊಳಕ್ ಟ್ರೈ ಮಾಡ್ತೀಯೇನೋ? ಕಳ್ಳನಂತ. ಜಾಗ ಬಿಡ್ರಿ, ಜಾಗ ಬಿಡ್ರಿ. ಈ ಮಗು ನಮ್ಮ ಮಗು, ನನ್ ಮೊಮ್ಮಗು ಅಮ್ಮ. ತಗೊಳ್ಳಿ. ಓ, ಆವತ್ತು ದೇವಸ್ಥಾನದಲ್ಲಿ ನನ್ನ ಕಾಪಾಡ್ದೆ, ಇವತ್ತು ನನ್ನ ಮೊಮ್ಮಗು ಪ್ರಾಣ ಉಳಿಸ್ದೆ. ಯಾವ ಜನ್ಮದ ಋಣಾನ್ ಸಂಬಂಧನೋ ಏನೋ, ಈ ಜನ್ಮದಲ್ಲಂತೂ ತೀರ್ಸೋಕ್ಕಾಗಲ್ಲಮ್ಮ. ಅದ್ ಬಿಡಿ. ಅಕಸ್ಮಾತ್ ನಾನ್ ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೆ, ನೋಡ್ದೆ, ಕಾಪಾಡ್ದೆ. ಇವತ್ ನಾನ್ ನಿಜವಾಗ್ಲೂ ಅದೃಷ್ಟ ಮಾಡಿದ್ದೆ. ನೀನೇ ನನ್ ಭಾಗದ ದೇವ್ರಮ್ಮ. ಬರ್ತೀನಮ್ಮ. ಬರ್ತೀವಿ. ಹಾ ಹಾ. ಹಲೋ, ರೈನ್ಯೂ ಟೆಕ್ಸ್ಟೈಲ್ಸ್. ನಾನು ರಾಜ್ ಮಾತಾಡೋದು. ಗುಡ್ ಮಾರ್ನಿಂಗ್ ಸರ್. ಶ್ರೀಕಾಂತ್ ಇಲ್ಲಿ? ಶ್ರೀಕಾಂತ್ ಈಗ ತಾನೇ ಮೆಷಿನ್ ಶಾಪ್ ಕಡೆ ಹೋದ. ಅಯ್ಯಯ್ಯೋ, ಸರಿ, ಒಂದು ಕೆಲಸ ಮಾಡಿ, ನನ್ನ ಟೇಬಲ್ ಮೇಲೆ ಒಂದು ಏರ್ ಟಿಕೆಟ್ ಇದೆ, ಅದನ್ನ ತಕ್ಷಣ ತಗೊಂಡು ಏರ್ಪೋರ್ಟಿಗೆ ಹೋಗಿ ಚೆಕ್ ಇನ್ ಮಾಡಿ ಬೋರ್ಡಿಂಗ್ ಕಾರ್ಡ್ ತಗೊಂಡು ನನಗೆ ವೇಟ್ ಮಾಡುವಂತ ಶ್ರೀಕಾಂತ್ಗೆ ಹೇಳಬೇಕು. ಅವನ ಹತ್ರ ಮಾತಾಡೋದಿದೆ. ಎಸ್ ಸರ್. ಮರಿಬೇಡಿ ಮತ್ತೆ. ಓಕೆ ಸರ್. ಥ್ಯಾಂಕ್ ಯು. ಈ ಸ್ಪಿಂಡಲ್ ವೇರ್ ಔಟ್ ಆಗಿದೆ, ಅದನ್ನ ಚೇಂಜ್ ಮಾಡಿ. ಆಯ್ತು ಸರ್, ನೋಡ್ಕೋತೀನಿ. Your attention please. IC-106 to Bombay is now ready for departure. Passengers are requested to pass through security check and proceed to the aircraft. ಆಶಾ, ಆಶಾ, ಈ ಆರ್ಡರ್ ಅರ್ಜೆಂಟ್ ಆಗಿ ಹೋಗ್ಬೇಕು. ಕೊಟೇಶನ್ ಈಗಲೇ ಟೈಪ್ ಮಾಡ್ಬಿಡು. ಓಕೆ. This is the final call for passengers proceeding to Bombay. The flight is ready for departure and passengers who have checked in are requested to go to the aircraft immediately. I repeat, I'm sorry. This is the final call for passengers proceeding to Bombay. The flight is ready for departure and passengers who have checked in are requested to go to the aircraft immediately. Thank you. ಸರ್, ಬಾಸ್ ಫೋನ್ ಮಾಡಿದ್ದಾರೆ, ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಓ, ಹಲೋ ರಾಜು. ಇನ್ನಿನ್ನು ಅಲ್ಲೇ ಇದೆಯಾ? ಏನ್ ಮಾಡ್ತಿದ್ದೀರಲ್ಲ ಆಫೀಸಲ್ಲಿ? ಟೇಬಲ್ ಮೇಲೆ ಏರ್ ಟಿಕೆಟ್ ಇದೆ, ಏರ್ಪೋರ್ಟಿಗೆ ತಗೊಂಡ್ಬಂದು ಚೆಕ್ ಇನ್ ಮಾಡಿ ಬೋರ್ಡಿಂಗ್ ಕಾರ್ಡ್ ತಗೋ ಅಂತ ಹೇಳಿದ್ರೆ ಅಲ್ಲೇ ಇದೆಯಲ್ಲ. ಜವಾಬ್ದಾರಿ ಇದೆಯಾ ನಿಂಗೆ? ನೀನ್ ಯಾವಾಗ ಹೇಳಿದ್ದೆ? 2 ಗಂಟೆ ಮುಂಚೆನೆ ಫೋನ್ ಮಾಡಿದ್ನಲ್ಲ, ಹೇಳಿಲ್ಲ ನಿಂಗೆ? ಯಾರಿಗೆ ಮಾಡಿದ್ದೆ? ನೀನ್ ಸೆಕ್ರೆಟರಿ ಅಂತ ಇಟ್ಕೊಂಡಿದ್ಯಲ್ಲ, ಆ ಕಾಡು ಮೃಗಕ್ಕೆ. ಸ್ಟೂಪಿಡ್.
ರಾಜು. ನೀವೆಲ್ಲ ಆಫೀಸಿಗೆ ಕೆಲಸ ಮಾಡಕ್ ಬರ್ತೀರಾ ಅಥವಾ ಕಾಲ ಕಳೆಯೋಕ್ ಬರ್ತೀರಾ? ನಾನು ಫೋನ್ ಮಾಡಿ ಶ್ರೀಕಾಂತ್ ಏರ್ಪೋರ್ಟ್ ಕಳಿಸು ಅಂತ ಹೇಳಿರ್ಲಿಲ್ಲ, ಯಾಕೆ ಕಳಿಸ್ಲಿಲ್ಲ? ಮೈ ಮೇಲೆ ಜ್ಞಾನ ಇದೆಯಾ ನಿಮಗೆ? ನಾನು ಮರ್ತ್ಬಿಟ್ಟೆ. 2 ಹೊತ್ತು ಊಟ ಮಾಡೋ ಮರೆಯೋದಿಲ್ಲ ಅಲ್ಲ? ಇದಕ್ಕೆ ನಾನು ನಿಮ್ಗೆ ಸಂಬಳ ಕೊಟ್ಟು ಆಫೀಸಲ್ಲಿ ಕೆಲಸಕ್ಕೆ ಇಟ್ಕೊಂಡಿರೋದು. ಕೆಲಸಕ್ಕೆ ಬಾರದು ಕತ್ತೆಗಳು. ಇದನ್ನ ನಾನೇನ್ ಮಾಡ್ಲಿ ಈಗ? ನಿಮ್ಮನ್ನೆಲ್ಲ ನಂಬ್ಕೊಂಡು ನಾನು ಪ್ರೋಗ್ರಾಮ್ ಹಾಕೋತೀನಲ್ಲ, ಮೊದಲು ನನ್ನನ್ನು ಹೊಡಿಬೇಕು. ಆಶಾ, ಆಶಾ, ಆಶಾ. ಆಶಾನಾ? ಅವಳು ಬೆಳಿಗ್ಗೆನೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಎಲ್ಗೋ ಹೋದ್ಲಲ್ಲಪ್ಪ. ಬೆಳಗ್ಗೆನೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋದ್ಲ? ಊದ್ಬತ್ತಿ ಅಮ್ಮ, ಜುಮ್ ಜುಮ್ ಅಗರ್ಬತ್ತಿ ತಗೋ. ಅಯ್ಯೋ, ಏನು ಬೇಡ, ಹೋಗಮ್ಮ. ಊದ್ಬತ್ತಿ, ಜುಮ್ ಜುಮ್ ಅಗರ್ಬತ್ತಿ, ಜುಮ್. ಸರ್, ಸರ್. ಏನಮ್ಮ ಅದು? ಸರ್, ಊದ್ಬತ್ತಿ ಸರ್, ಫಸ್ಟ್ ಕ್ಲಾಸ್ ಸರ್. ಅದು ಕೊಡು. ಊದುಬತ್ತಿನ ಇದು? ಒಳ್ಳೆ ಸಗಣಿ ವಾಸನೆ ಹೊಡಿತಾ ಇದೆ. ಹೋಗು. ಸರ್, ಸರ್. ಯಾರಮ್ಮ ಅದು? ಸೌಂದರ್ಯ ಕಂಪ್ನಿ ಜುಮ್ ಜುಮ್ ಅಗರಬತ್ತಿ ಸರ್. ಜುಮ್ ಜುಮ್ಮ? ಹೌದು ಸರ್. ಒಂದು ಬತ್ತಿ 1 ಗಂಟೆ ಉರಿಯುತ್ತೆ ಸರ್. ನೀನ್ 1 ಗಂಟೆನೂ ಬೇಡ, 2 ಗಂಟೆನೂ ಬೇಡ, ಹೋಗಮ್ಮ ಸುಮ್ನೆ. ಪ್ಲೀಸ್ ಸರ್. ಅರೆ ಹೋಗಮ್ಮ ಅಂದ್ರೆ ತಿರ್ಗಾ. ಅಮ್ಮ ಅಗರ್ಬತ್ತಿ. ಕರೆದ್ರ ಸರ್? 1 ಬತ್ತಿ 1 ಗಂಟೆ ಉರಿಯತ್ತಾ? ಹೌದು ಸರ್. ಹೌದು. 1 ಪ್ಯಾಕೆಟ್ ಮಾರಿದ್ರೆ ಎಷ್ಟು ಲಾಭ ಸಿಗತ್ತೆ? 25 ಪೈಸೆ ಸರ್. ಅಯ್ಯೋ ಪಾಪ, 25 ಪೈಸಕ್ಕೋಸ್ಕರ ಇಷ್ಟೊಂದು ಭಾರ ಹೊತ್ಕೊಂಡು ಬೀದಿ ಬೀದಿ ಅಲಿಬೇಕಾ? ಹೆಣ್ಣು ಮಕ್ಳು ಈ ರೀತಿ ಕಷ್ಟ ಪಡೋದು ನೋಡಿದ್ರೆ ನನ್ ಕಣ್ಣಲ್ಲಿ ನೀರ್ ಸುರಿಯತ್ತೆ. ಅಂದ್ಹಾಗೆ 1 ಪ್ಯಾಕೆಟ್ ಬೆಲೆ ಎಷ್ಟಮ್ಮ? 2 ರೂಪಾಯಿ ಸರ್. 2 ರೂಪಾಯ? ನಿನ್ನ ಹತ್ರ ಎಷ್ಟು ಪ್ಯಾಕೆಟ್ಸ್ ಇವೆ? 200 ಪ್ಯಾಕೆಟ್ಸ್ ಇವೆ ಸರ್. 200 ಪ್ಯಾಕೆಟ್ಸಾ? ನಿನ್ನ ಹತ್ರ ಇರೋದನ್ನೆಲ್ಲ ನಾನೇ ತಗೋತೀನಿ. ಒಳಗಡೆ ತಂದಿಡಮ್ಮ. 1 ಪ್ಯಾಕೆಟ್ಗೆ 25 ಪೈಸೆ ಆದ್ರೆ 200ಕ್ಕೆ 50 ರೂಪಾಯಿ. 5 ನಿಮಿಷದಲ್ಲಿ 50 ರೂಪಾಯಿ. ಇದಕ್ಕೋಸ್ಕರ ಆಫೀಸ್ ನಲ್ಲಿ ಬೈಸ್ಕೊಂಡ್ ಕೆಲಸ ಮಾಡ್ಬೇಕಾ? ಶ್ರೀಕಾಂತ್ಗೂ ಇದೇ ಕೆಲಸ ಕೊಡಿಸ್ಬಿಡ್ತೀನಿ. ಅಂದ್ಹಾಗೆ ಊದುಬತ್ತಿ ಹೆಸರೇನು ಅಂದೆ? ಜುಮ್ ಜುಮ್ ಸರ್. ಜುಮ್ ಜುಮ್? ಇದನ್ನೆಲ್ಲ ಲೆಕ್ಕ ಹಾಕು, ದುಡ್ಡು ಕೊಟ್ಬಿಡ್ತೀನಿ. ಸರಿ ಸರ್. ಬಾಗ್ಲ ಯಾಕೆ ಹಾಕದ್ರಿ? ಊದುಬತ್ತಿ ಹೊಗೆಯಿಂದ ಮೂಗ್ ಮಾತ್ರ ಜುಮ್ ಜುಮ್ ಅಂದ್ರೆ ಸಾಕ? ನನ್ನ ಮೈಯು ಜುಮ್ ಜುಮ್ ಅನ್ನೋದು ಬೇಡವಾ? ಪರವಾಗಿಲ್ವೇ ನನ್ನ ಮುದ್ದು ಮೈನಾ? ತಾನಾಗೇ ಪಂಜರಕ್ ಬಂದ್ ಬಿದ್ದಿರೋ ಹಕ್ಕಿ ಈಗ ನಿನ್ನ ಬಿಟ್ಟೋನ್ ಮುಟ್ಟಾಳ.
ಏನದ್ ನಿನ್ ಊದ್ಬತ್ತಿ? ಜುಮ್ ಜುಮ್ ಊದ್ಬತ್ತಿ. ಜುಮ್ ಜುಮ್ ಊದ್ಬತ್ತಿ? ಊದ್ಬತ್ತಿ ಮಾರೋಕೆ ಅಂತ ಬಂದಿದ್ದೆ, ಎಲ್ಲ ತಗೋತೀನಿ ಅಂತ ಒಳಗಡೆ ಕರೆದು ಗಲಾಟೆ ಮಾಡ್ದ ರಾಸ್ಕಲ್. ಆಫೀಸಿಗೆ ಬರೋ ಟೈಮಲ್ಲಿ ಜುಮ್ ಜುಮ್ ಏನ್ ಬಂತು ನಿಮ್ಮ ಅಜ್ಜಿ ತಲೆ? ನಾನು ಇನ್ಮೇಲೆ ಆಫೀಸಿಗೆ ಬರಲ್ಲ. ನೆನ್ನೆ ಬಾಸ್ ಎಷ್ಟು ಅವಮಾನ ಮಾಡಿದ್ರು ಅಂತ ನಿನಗೆ ಗೊತ್ತಲ್ಲ? ರಾಜು ನೆನ್ನೆ ಮಾಡಿದ ಅವಮಾನ ಇವತ್ತು ಇವನ್ ಮಾಡಿದ ಸನ್ಮಾನ ಅಲ್ಲ? ನಿನ್ನಂತ ವಯಸ್ಸಿಗೆ ಬಂದ್ ಹುಡುಗಿರು ಮನೆ ಬಾಗ್ಲಿಗೆ ಮಾರಕ್ ಹೋದ್ರೆ ಹೀಗೆ ಆಗೋದು. ನೀನೇನೋ ಧೈರ್ಯವಂತೆ ಅವನ್ನ ಒದ್ದೆ ಆಚೆ ಬಂದೆ ಸರಿ ಹೋಯ್ತು. ನಾಳೆ ಇನ್ನೊಂದ್ ಮನೆಗೆ ಮಾರಕ್ ಹೋಗು, 3-4 ಜನ ಸೇರ್ಕೊಂಡು ನಿನ್ನ ಹಿಡ್ಕೊಂಡು ನಿನ್ಗೇನಾದ್ರು ಸುಮ್ನೆ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡು. ನಡಿ. ತಗೊಳ್ಳಿ ಜುಮ್ ಜುಮ್. ಇನ್ಮೇಲೆ ಇಂತ ತಪ್ಪು ಮಾಡಲ್ಲ ಸರ್. ಹೋಗ. ಜುಮ್ ಜುಮ್ ಅಂತೆ, ಜುಮ್ ಜುಮ್. ನಡಿ. ಬುದ್ಧಿ ಬುದ್ಧಿ. ಯಾರಮ್ಮ? ನಾನು ನಿಮ್ ಫ್ಯಾಕ್ಟ್ರಿ ಮೆಕ್ಯಾನಿಕ್ ರಂಗಯ್ಯನ ಹೆಂಡತಿ. ಏನ್ ಬೇಕಾಗಿತ್ತು? ನಾನು ಏನ್ ಹೇಳಿ, ಅವ್ನ್ ಬರೋ ಸಂಬಳನೆಲ್ಲ ಸಾರ ಅಂಗಡಿಗೆ ಸುರಿದು ನಿತ್ಯ ಕುಡಿದು ಮನೆಗ್ ಬರ್ತಾನೆ. ನಾನೇನಾದ್ರೂ ಹೇಳಕ್ ಹೋದ್ರೆ ನನ್ನೇ ಹಿಡ್ಕೊಂಡು ಹೊಡಿತಾನೆ. 3 ದಿನದಿಂದ ಊಟ ಇಲ್ಲ, ಮಕ್ಳು ಸಹ ಉಪವಾಸ. ದೊಡ್ಡ ಹುಡುಗನ್ಗೆ ಫೀಸ್ ಕಟ್ಟಕ್ ಕೂಡ ದುಡ್ಡಿಲ್ಲ. ಯೋಚನೆ ಮಾಡ್ಬೇಡ ರಂಗಯ್ಯ, ನಾನು ವಿಚಾರಿಸ್ತೇನೆ. ಇತ್ತಗ ಮೊದ್ಲು ನಿನ್ ಮಗನ್ ಫೀಸ್ ಕಟ್ಟಿ ಊಟಕ್ಕೆ ಅನುಕೂಲ ಮಾಡ್ಕೊ. ಹೋಗು. ಅಮ್ಮ ಅಮ್ಮ. ಏನಪ್ಪಾ? ನಮ್ಮ ಆಫೀಸ್ ಅಡ್ರೆಸ್ಗೆ ನಿನ್ಗೊಂದು ಕಾಗದ ಬಂದಿದೆ. ನೋಡು ನೋಡು, ನನ್ನ ಹೆಸರಿಗೆ ಯಾರು ಕಾಗದ ಬರ್ದಿರೋದು? ಅದು ನಿನ್ನ ಆಫೀಸಿಗೆ. ನೋಡ್ತೀನಿ. ಹಾ, ನಮ್ಮ ನಾಗಣ್ಣ ಇಲ್ವಾ, ಅವನ ಹೆಂಡತಿ ಸುಬ್ಬಲಕ್ಷ್ಮಿದು. ಸುಬ್ಬಲಕ್ಷ್ಮಿನ ಏನಂತ ಬರ್ದಿದ್ದಾಳೆ? ಪ್ರೀತಿಯ ಅತ್ತಿಗೆ ಪಾದಪದ್ಮಗಳಲ್ಲಿ ಸುಬ್ಬಲಕ್ಷ್ಮಿ ಮಾಡೋ ನಮಸ್ಕಾರಗಳು. ಅದಾಗಿ ನಿನಗೊಂದು ಸಂತೋಷದ ವಿಷಯ. ನಮ್ಮ ಮಗಳು ಮೀನಾ BSc ಫಸ್ಟ್ ಕ್ಲಾಸ್ ಪಾಸ್ ಮಾಡಿದ್ದಾಳೆ. ಅವಳಿಗಂತೂ ಸದಾ ನಿಮ್ಮದೇ ನೆನಪು. ಯಾವಾಗಲೂ ನಮ್ಮ ರಾಜುವನ್ನೇ ಜ್ಞಾಪಿಸ್ಕೊಳ್ತಾ ಇರ್ತಾಳೆ. ನಮಗೂ ನಿಮ್ಮನ್ನೆಲ್ಲ ನೋಡ್ಬೇಕು ಅಂತ ಬಹಳ ಆಸೆ ಆಗಿದೆ. ಬಿಡು ಮಾಡ್ಕೊಂಡು ಬರ್ತೇವೆ. ಇಂತೂ ನಿಮ್ಮ ಪ್ರಿಯ ನಾದಿನಿ ಸುಬ್ಬಲಕ್ಷ್ಮಿ. ಏನಮ್ಮ, ಇಷ್ಟು ವರ್ಷಗಳ ನಂತರ ಇದ್ದಕ್ಕಿದ್ದ ಹಾಗೆ ಅತ್ತೆಗೆ ನಮ್ಮ ಜ್ಞಾಪಕ ಬಂದಿದೆ. ದೇವಯಾನಿ ಹೋಗ್ಬಿಟ್ಲಲ್ಲ, ಅದಕ್ಕೆ ಹೆಣ್ಣು ಹೆತ್ತೋರು ಬಂಧು ಮಿತ್ರರು ಕಾಗದ ಬರೀತಾರಪ್ಪ. ಅವಳು ಹೋಗಿದ್ದಕ್ಕೂ ಈ ಕಾಗದಕ್ಕೂ ಏನಮ್ಮ ಸಂಬಂಧ? ನೋಡು, ಈ ಮನೆಗೆ ಒಂದು ಹೆಣ್ಣು ದಿಕ್ಕಿಲ್ಲ. ನಮಗೆ ಬೇಕಾದಷ್ಟು ಆಸ್ತಿ ಇದೆ, ನಿನಗೂ ವಯಸ್ಸಾಗಿಲ್ಲ. ಅದಕ್ಕೆ ಅವ್ರ ಮಗಳನ್ನ ನಿನ್ ಕೊಡ್ಬೇಕು ಅಂತ ಆಸೆ. ಒಂಥರ ಚಪಲ ಅನ್ನು. ಶೀಲಾ, ನಿನ್ನ ಹತ್ರ ಇಂಕ್ ಬಾಟ್ಲ್ ಇದೆಯಾ? ಇಲ್ಲ, MD ರೂಮಲ್ಲಿದೆ. ಬಾಸ್ ಬಂದಾಯ್ತಾ? ಇನ್ನೂ ಬಂದಿಲ್ಲ. ನೀವು ಇಲ್ಲೇನ್ ಮಾಡ್ತಿದ್ದೀರಿ? ನನ್ ಕೆನ್ನೆಗೆ ಹೊಡೆಯೋಕೆ ನಿಮ್ಗೇನ್ ಹಕ್ಕಿದೆ? ಹಕ್ಕಂತೆ ಹಕ್ಕು. ಶಟ್ ಅಪ್ ಅಂಡ್ ಗೆಟ್ ಔಟ್. ಆಶಾ, ಏ ಆಶಾ, ನನಗೆ ಹೇಳಿದೆ ಆಫೀಸಿಂದ ಯಾಕೆ ಬಂದೆ ನೀನು? ಯಾಕೋ ಬಂದೆ. ನೋಡು ಕಾಂತ, ನನ್ನ ಬಲವಂತ ಮಾಡ್ಬೇಡ. ಖಂಡಿತ ನಾನು ನಿನ್ ಮೇಲೆ ಕೆಲ್ಸಕ್ಕೆ ಬರಲ್ಲ. ನಿನ್ನ ಖಂಡಿತ ಕೆಲ್ಸಕ್ಕೆ ಬಂತ ನಾನು ಬಲವಂತ ಮಾಡೋದಿಲ್ಲ. ನಾಯಿ ಬಾಲ ನೆಟ್ಟಗ್ ಮಾಡಕ್ ಹೋಗಿದ್ ನನ್ ತಪ್ಪು. ಆಫೀಸಲ್ಲಿ ನಿನಗೆ ಕೆಲಸ ಕೊಡ್ಸಿ ನಾ ದೊಡ್ಡ ಮುಟ್ಟಾಳ ಅದೆ. ತಗೋ ನಿನ್ ಸಂಬಳ. ನನಗೇನ್ ಬೇಡ. ನೋಡು, ಸುಮ್ನೆ ಹಠ ಮಾಡ್ಬೇಡ. ಇದನ್ನ ಇಟ್ಕೋ, ಇಲ್ಲೋದ್ರೆ ನಿನಗೆ ತೊಂದ್ರೆ. ಯಾಕೆಂದ್ರೆ ನಾನು ಅರ್ಜೆಂಟ್ ಕೆಲ್ಸದ ಮೇಲೆ ಬೊಂಬಾಯಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಬಂದ್ಮೇಲೆ ನಿನಗೆ ಬೇರೆ ಕೆಲಸ ನೋಡ್ತೀನಿ. ಇಟ್ಕೋ. ತಗೋ ಅಂದ್ರೆ ತಗೋಬೇಕು.
ನಾನು ಯಾಕೆ ಹೀಗೆ ಮಾಡಿದೆ? ನಾನಿವತ್ತು ಯಾಕೆ ಹೀಗೆ ಮಾಡಿದೆ? ಯಾಕೆ ಇವತ್ತು ನನಗೆ ಇಷ್ಟು ಕೋಪ ಬಂತು? ನಿಜ ಹೇಳ ದೇವ್ಯಾನಿ, ನೀನು ನನ್ನ ಬಿಟ್ಟು ಹೋದ್ಮೇಲೆ ನನ್ನ ಮನಸ್ಸೇ ನನ್ನ ಹಿಡಿತಿರಲಿಲ್ಲ. ನನ್ನ ಮನಸ್ಸೇ ಜಯಮ್ಮ, ಜಯಮ್ಮ, ಬನ್ನಿ ಸೀತಮ್ಮ. ಅದನ್ನೆಲ್ಲ ದೇವ್ರ ಮುಂದೆ ಇಡಿ. ನಿಮ್ಮಿಂದ ತುಂಬಾ ಉಪಕಾರವಾಯ್ತು. ತಾವಿನ್ ಹೋಗ್ಬೋದು. ಆಯ್ತಮ್ಮ. ಏನಮ್ಮ ಇದೆಲ್ಲ? ಇವತ್ತು ದಿವಸ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಇದನ್ನೆಲ್ಲ ತಂದೆ. ಈ ಸೀರೆ ನುಟ್ಕೊ ಅಂತ ಆಶಂಗ್ ಹೇಳಿ. ಏನಮ್ಮ ವಿಶೇಷ? ನೀವು ನಿಮ್ ಮಗಳಿಗೆ ಕೆಲಸ ಇಲ್ಲ, ಕೆಲಸ ಹೋಯ್ತಲ್ಲ ಅಂತ ದುಃಖ ಪಡ್ಬೇಡಿ. ನಮ್ ಸಂಸಾರಕ್ಕೆ ನನ್ ಮಗ ಶ್ರೀಕಾಂತ ತರೋ ಸಂಬಳನೇ ಸಾಕು. ನಾನು ಆಶನ್ನ ನನ್ ಮನೆಗ್ ತಂದ್ಕೊಡ್ತೀನಿ. ಅವಳನ್ನ ನಾನ್ ಸುಸಿಯಾಗಿ ಮಾಡ್ಕೊಳ್ತೀನಿ. ಯಾಕಮ್ಮ, ನಾನೇನಾದ್ರೂ ತಪ್ಪು ಮಾತಾಡದ್ನಾ? ಇಲ್ಲಮ್ಮ, ಇಲ್ಲ. ಈ ಮದುವೆ ನಡೆಯೋಕ್ ಸಾಧ್ಯನೇ ಇಲ್ಲ. ಅವಳ ಹಣೆಯಲ್ಲಿ ನಿಮ್ ಮನೆ ಸೊಸೆಯಾಗೋ ಅದೃಷ್ಟ ಬರದಿಲ್ಲಮ್ಮ. ಯಾಕೆ ಜಯಮ್ಮ ಇಂಥ ಮಾತಾಡ್ತೀರಾ? ಆ ವಿಷಯ ನಾನು ಹೇಗೆ ಹೇಳಲಿ? ಆ ಕಾರಣ ನಾನು ಹೇಗ್ ತಿಳಿಸ್ಲಿ? ನನ್ನ ಮಗಳಿಗೆ, ನನ್ನ ಕಂದನಿಗೆ ಚಿಕ್ಕ ವಯಸ್ಸಿನಲ್ಲೇ ಏನಪ್ಪ ಏಕಾಂತ? ಎಲ್ರದು ಒಂದೇ ಪ್ರಶ್ನೆ ಕಣಪ್ಪ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇವರಿಬ್ಬರಿಗೂ ಮದುವೆ ಮಾಡೋಕೆ ಏನ್ ಆತರ ಅಂತ ಪ್ರತಿಯೊಬ್ರು ಕೇಳ್ತಾ ಇದ್ದಾರೆ. ಹೇಳ್ಬೇಕಾಗಿತ್ತು. ಏನಂತ? ಮದುವೆಗೆಲ್ಲ ಆತರ, ಸಂತೋಷ ಪಡೋಕ್ ಆತರ ಅಂತ. ಸ್ನೇಹಿತರಾಗಿ ನಾವಿಬ್ರು ಬಂಧುಗಳಾಗಿ ಬೀಗರಾಗಿ ಆನಂದ ಪಡೋಕ್ ಆತರ ಪಡ್ತಾ ಇದೀವಿ. ಇವ್ರಿಗೆ ಹೇಗೆ ಗೊತ್ತಾಗ್ಬೇಕು? ಮದುವೆ ಆದ ಕೆಲವು ದಿವಸದ ಮೇಲೆ ನಮ್ ಬೀಗರ್ಗೆ ವ್ಯಾಪಾರದಲ್ಲಿ ನಷ್ಟ ಆಗಿ ಹಣಕಾಸಿನ ತೊಂದರೆಯಲ್ಲಿ ಸಿಕ್ಕಾಕೊಂಡ್ರು. ಅವ್ರಿಗೆ ಸಾಲಗಾರರ ಕಾಟ ತುಂಬಾ ಜಾಸ್ತಿ ಆಗೋಯ್ತು. ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ. ನೀವು ಕೊಟ್ಟು ಸಾಲ ಒಂದೊಂದು ಪೈಸಾನು ಹಿಂತಿರುಗಿಸ್ಬಿಡ್ತೀನಿ. ವ್ಯಾಪಾರ ಅಂದ್ಮೇಲೆ ಲಾಭ ನಷ್ಟ ಎರಡು ಇರುತ್ತಲ್ಲ, ಏನ್ ಮಾಡಕ್ಕಾಗುತ್ತೆ ಹೇಳಿ? ಲಾಭ ನಷ್ಟ ನಿಮ್ಗೆ ಶಾಮಣ್ಣ. ನಾವು ಸಾವಿರಾರು ರೂಪಾಯಿ ಹಣ ಕೊಟ್ಟಿರೋದು ಲಾಭಕ್ಕೆ ಹೊರತು ನಷ್ಟಕ್ಕಲ್ಲ. ಒಳ್ಳೆ ಮಾತ್ನಲ್ಲಿ ಹಣ ಕೊಡ್ತೀಯೋ ಇಲ್ಲ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಲಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಇನ್ 15 ದಿನದೊಳಗೆ ನನ್ನ ಹಣ ನನ್ಗೆ ಕೊಡ್ಲಿಲ್ಲ, ನಿನ್ನ ಜೈಲಿಗೆ ಕಳಿಸ್ಬೇಕಾತೆ. ಹುಷಾರ್. ರೀ, ನೀವು ಹೋದ್ ಕೆಲ್ಸ ಏನಾಯ್ತು? ಏನು ಪ್ರಯೋಜನ ಆಗ್ಲಿಲ್ಲ ಜಯ. 4 ತಿಂಗಳಿಂದ ಬಡ್ಡಿ ಕೊಟ್ಟಿಲ್ವಲ್ರಿ ಅಂತಂದ್ರೆ 3 ತಿಂಗಳು ಬಿಟ್ಕೊಂಡು ಬನ್ನಿ ಅಂತಂದ್ರು. ನಿಮ್ ಕಂಪನಿ ಜೊತೆ ಹಣದ ವ್ಯವಹಾರವೇ ಬೇಡ, ನಮ್ಮ ಮಸಲ್ ಕೊಟ್ಬಿಡಿ ಅಂತಂದ್ರೆ 6 ತಿಂಗಳ ಮೇಲೆ ಬನ್ನಿ ಅಂತಂದ್ರು. ಅಯ್ಯೋ, ಈಗೇನ್ರಿ ಮಾಡೋದು? ದೇವರೇ ಕಾಪಾಡ್ಬೇಕಪ್ಪ. ಒಂದಷ್ಟು ಕಾಫಿ ಮಾಡ್ಕೊಂಡ್ ಬಾ. ಅನಂತು, ಅನಂತು ಬಾ ಮರಿ. ಅನಂತು ಕೂತ್ಕೋ. ನಿನ್ನಿಂದ ಒಂದು ದೊಡ್ಡ ಉಪಕಾರ ಆಗ್ಬೇಕಪ್ಪ. ನೀನ್ ಆಗೋಲ್ಲ ಅಂತಂದ್ರೆ ನಾನು ಮನೆ ಮಠ ಎಲ್ಲ ಮಾರ್ಕೊಂಡು ಬೀದಿ ಭಿಕಾರಿ ಆಗ್ಬೇಕಾಗುತ್ತೆ. ಏನಾಗ್ಬೇಕಪ್ಪ? ಅರ್ಜೆಂಟಾಗಿ 60,000 ರೂಪಾಯಿ ಬೇಕು. ಸಾಲಗಾರ ಕಾಟ ಜಾಸ್ತಿ ಆಗ್ಬಿಟ್ಟಿದ್ಯಪ್ಪ. ನೀನ್ ನಂಬುದ್ರೆ ನಂಬು, ಬಿಟ್ರು ಬಿಡು. ನಾ ಡಿಪಾಸಿಟ್ ಮಾಡಿರೋ ಜಗನ್ಮೋಹನ್ ಕಂಪ್ನಿ ನನಗೆ ಬಡ್ಡಿ ಕೊಟ್ಟು 4 ತಿಂಗಳಾಯ್ತು. ಇವತ್ತು ಹೋಗಿ ಕೇಳಿದ್ರೆ 3 ತಿಂಗಳ ಮೇಲೆ ಕೊಡ್ತೀವಿ ಅಂತಂದ್ರು. ನಂಗೆ ಅನುಮಾನ ಹೋಗಿ ಹಸಲೆ ಕೇಳಿದೆ, 6 ತಿಂಗಳ ಮೇಲೆ ಬನ್ನಿ ಅಂತಂದ್ರು. ಏನಯ್ಯ, ನನಗೆ ಹಣ ಕೊಡ್ಬೇಕಾಗುತ್ತೆ ಅಂತ ಸಬು ಬೇಡ್ತಾ ಇದೀಯಾ? ನಿನ್ನ ಹತ್ರ ಸುಳ್ಳು ಹೇಳಿ ನಾನೇನ್ ಸಾಧಿಸ್ಬೇಕಪ್ಪ? ಸುಳ್ಳೋ ಪಳ್ಳೋ ನನಗೆ ಗೊತ್ತಿಲ್ಲ. ನಿನಗೆ ಕೈ ಮುಗಿತೀನಿ. ನೀನು ಬೀಗ ಭಿಕಾರಿ ಆದ್ರೆ ಅದು ನಿನಗೆ ಅವಮಾನ ಅಲ್ವಾ? ನಿನ್ನ ಮಾತಿನ ಧಾಟಿ ನೋಡ್ತು ಅಂತಂದ್ರೆ ನನ್ನ ಹತ್ರ ಹಣ ಇಟ್ಕೊಂಡು ಸುಳ್ಳು ಹೇಳ್ತಿದ್ದೆ ಅನ್ನೋ ತರ ಇದೆಯಲ್ಲ. ನನ್ನ ಹತ್ರ ಹಣ ಇಲ್ಲ ಕಣಯ್ಯ. ನಿಜವಾಗ್ಲೂ ಹಣ ಇಲ್ವಾ? ಸತ್ಯವಲ್ಲ ಕಣಯ್ಯ. ನೀನು ಮನುಷ್ಯನಯ್ಯ. ನೀನು ಸಮಯಕ್ಕಾಗದ ಸಂಬಂಧ ಇದ್ರೆ ಏನು, ಹೋದ್ರೆ ಏನು? ಇವತ್ತಿನಿಂದ ನನ್ನ ಸಂಬಂಧ ಕಡ್ದಾಯ್ತು ಅಂತ ತಿಳ್ಕೊ. ನನ್ನ ಮಗ ನಿನ್ನ ಅಳಿಯಾನೂ ಅಲ್ಲ, ನಿನ್ನ ಮಗಳು ನನ್ನ ಸೊಸೆನೂ ಅಲ್ಲ. ಅನಂತು, ಇವತ್ತೇ ಕೊನೆ. ನಿನ್ನ ಮುಖದರ್ಶನ ನನಗೆ ಬೇಕಾಗಿಲ್ಲ. ನಿನ್ನ ಭಾಗಕ್ಕೆ ನಾನು ಸತ್ತೋದೆ ಅಂತ ತಿಳ್ಕೊ. ಶಾಮು, ದುಡುಕ್ಬೇಡ ನೋಡು, ನನ್ ಮಾತು ಕೇಳು. ಇದಾದ್ಮೇಲೆ ಆ ಹುಡುಗನ್ ತಂದೆ ಊರ್ ಬಿಟ್ಟು ಹೊರಟೋದ್ರು. ನಾವು ಊರ್ ಬಿಟ್ಟು ಬಂದ್ಬಿಟ್ವಿ. ಇಷ್ಟೇ ತಾನೇ? ಇದಕ್ಕೋಸ್ಕರ ಎಷ್ಟೊಂದು ಆತಂಕ ಪಡ್ತಿದ್ದೀರಾ ಜಯಮ್ಮ? ಆದ್ರೆ ನಮ್ಮ ಯಜಮಾನ್ರು ಸಾಯೋಕ್ ಮುಂಚೆ ನಾನು ಪಾಪಿ ಕಣೆ, ಪರಮ ಪಾಪಿ. ಶಾಮಣ್ಣ ಬಂದು ಹಣ ಕೇಳಕ್ ಬಂದಾಗ ಈ ಮನೆ ಮಾರಾದ್ರೂ ಕೊಡ್ಬೋದಾಗಿತ್ತು. ಆ ಸಮಯದಲ್ಲಿ ಹಾಳು ಬುದ್ಧಿಗೆ ಹೊಳಿಲೇ ಇಲ್ಲ. ಈ ವಿಷಯ ತಿಳಿಸೋಣ ಅಂತ ಅಲ್ದು ಸಾಕಾಗಿ ಶಾಮಣ್ಣ ಈ ಊರು ಬಿಟ್ಟೇ ಹೊರಟೋದ.
ಜಯ, ನಾನೊಂದು ಮಾತು ನಡೆಸ್ಕೊಡ್ತೀಯ? ಅದೇನ್ ಹೇಳಿ ಅಂದ್ರೆ, ಗಗನನ್ ಕತ್ನಲ್ಲಿರೋ ತಾಳಿ ಅಗ್ನಿ ಸಾಕ್ಷಿಯಾಗಿ ಅಳಿಯ ಕಟ್ಟಿದ್ದು ಕಡೆ, ತಾಳಿ ಕಟ್ಟದವನು ಎಲ್ಲಿದ್ರು ಹುಡುಕ್ಸಿ ಅವನ್ನು ಗಗನನು ಇಬ್ಬರನ್ನು ಒಟ್ಟಿಗೆ ಸೇರಿಸ್ತೀನಿ ಅಂದ್ರೆ ದೇವರಾಣೆಗೂ ಸೇರಿಸ್ತೀನಿ. ಸಾಯೋ ಕಾಲದಲ್ಲಿ ಹೀಗೆ ಭಾಷೆ ತಗೊಂಡು ನನ್ನ ಅಗ್ನಿ ಪರೀಕ್ಷೆ ನುಗ್ಬಿಟ್ರು. ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಪರಲೋಕದಲ್ಲಿರೋ ಗಂಡನಿಗೆ ಕೊಟ್ಟ ಮಾತಿಗಿಂತ ಈ ಲೋಕದಲ್ಲಿ ಬಾಳ್ಬೇಕಾಗಿರೋ ನಿಮ್ ಮಗಳ ಜೀವನ ಮುಖ್ಯ ಅನ್ಸಲ್ವಾ? ಅನ್ಸುತ್ತೆ ಸೀತಮ್ಮ, ಅನ್ಸುತ್ತೆ. ಸಮಯ ಬಂದಾಗ ಅವಳಿಗೆ ವಿಷಯ ತಿಳಿಸ್ತೀನಿ. ಆಶಾ ಆಸೆ ಪಟ್ರೆ ಖಂಡಿತ ಅವಳಿಗೆ ಮದುವೆ ಮಾಡ್ತೀನಮ್ಮ. ಅವಳಿಗೆ ಆ ಹಳೆ ನೆನಪು ಬರಬಾರ್ದು ಅಂತಾನೆ ಗಗನ ಅನ್ನೋ ಹೆಸರನ್ನ ಆಶಾ ಅಂತ ಬದಲಾಯಿಸಿದ್ವಿ. ಎಲ್ಲಿಟ್ಟಿದ್ಯಮ್ಮ? ಯಾವ ತಾಳಿನಮ್ಮ? ನನಗೆಲ್ಲ ಗೊತ್ತಮ್ಮ. ನೀನು ಸೀತಮ್ಮನವ್ರ ಹತ್ರ ಮಾತಾಡ್ತಾ ಇದ್ದಿದ್ದನ್ನ ನಾನು ಕೇಳಿಸ್ಕೊಂಡೆ. ನನ್ನ ಗಂಡ ನನಗ್ ಕಟ್ಟಿರೋ ತಾಳಿನ ಕೊಡಮ್ಮ. ಆ ತಾಳಿನ ನೀನ್ ಕಟ್ಕೋತೀಯ? ತಪ್ಪೇನಮ್ಮ. ಹೆಣ್ಣಿಗೆ ಜೀವನದಲ್ಲಿ ಮದುವೆ ಆಗೋದು ಒಂದೇ ಸಲ. ನಾನು ನಿನ್ನ ಮಗಳಮ್ಮ. ನೀನಪ್ಪನ ಕೊಟ್ಟ ಮಾತನ್ನ ಖಂಡಿತ ನಡೆಸ್ಕೊಡ್ತೀನಿ. ನಿಜವಾಗ್ಲೂ ದೇವತೆಗಳ ಸಾಕ್ಷಿಯಾಗಿ ನನ್ ಮದ್ವೆ ಆಗಿದ್ರೆ ನನ್ ಕೈ ಹಿಡಿದವರು ಸಿಕ್ಕೇ ಸಿಗ್ತಾರೆ. ಕೊಡಮ್ಮ ನನ್ ತಾಳಿನ, ದಯವಿಟ್ಟು ಕೊಡಮ್ಮ. ಸರಿ ಅಮ್ಮ. ಏನಮ್ಮ, ಏನ್ ಹುಡುಕ್ತಿದ್ಯಾ? ನನ್ ಮದ್ವೆದ್ ಯಾವ್ದಾದ್ರು ಫೋಟೋ ಇದೆಯಾ ಅಂತ ನೋಡ್ತಾ ಇದ್ದೀನಿ. ನನಗ್ ತಾಳಿ ಕಟ್ಟಿದ ಪುಣ್ಯಾತ್ಮ ಹೇಗಿದ್ದಾರೆ ಅಂತ ಒಂದ್ಸಲ ನೋಡ್ಬೇಕಮ್ಮ. ಒಂದೇ ಒಂದಿತ್ತಮ್ಮ, ಊರಿಂದ ಊರಿಗೆ ಬರುವಾಗ ಎಲ್ಲೋ ಕಳೆದು ಹೋಯ್ತು. ಪ್ರಚೋದಯಾತ್. ಓಂ ವಜ್ರನಖಾಯ. ಅಮ್ಮ, ಮಂಗಳಾರತಿ ತಗೊಳ್ಳಿಮ್ಮ. ಏನಮ್ಮ ಯೋಚನೆ ಮಾಡ್ತಾ ಇದ್ದೀರಾ? ಆರತಿ ತಗೊಳ್ಳಿ. ಓಂ ವಜ್ರನಖಾಯ ವಿದ್ಮಹೆ ತೀಕ್ಷ್ಣ ದಂಷ್ಟ್ರಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್. ಓಂ ಕ್ಷೀರೋದನ್ವತ್ ಪ್ರದೇಶೇಷು ಚ ಮಣಿವಿಲಸತ್ತೈಕದೇ ಮೌಕ್ತಿಕಾನ ಆಶಾ, ಯಾಕಮ್ಮ? ಯಾಕಮ್ಮ, ಏನಾಯ್ತು?
ಯಾಕೆ ಅಳ್ತಾ ಇದೀಯಾ? ಓ, ನಿನಗೆ ಮದ್ವೆ ಆಗೈತಾ? ಯಾಕಮ್ಮ, ನಿನಗೆ ಇಷ್ಟ ಇಲ್ದಿರೋ ಗಂಡನ ಕೊಟ್ಟು ಮದ್ವೆ ಮಾಡಿದ್ರ? ಮತ್ತೆ ಗಂಡಿನ ಕಡೆಯವರು ವರದಕ್ಷಿಣೆ ಹೆಚ್ಚಿಗೆ ಬೇಕು ಅಂತ ಕೇಳಿದ್ರ? ಅದೇನಂತ ನನಗೆ ಹೇಳಮ್ಮ, ಅವ್ರಿಗೆ ಎಷ್ಟೇ ಕೇಳಿದ್ರು ನಾನು ಕೊಡ್ತೀನಿ. ಅದ್ಯಾವುದು ಅಲ್ಲಮ್ಮ, ಅದ್ಯಾವುದು ಅಲ್ಲ. ಆಶಾ, ನೀನ್ ಯಾವಾಗ್ಲೂ ಧೈರ್ಯವಾಗಿ ಸಂತೋಷವಾಗಿರ್ತಾ ಇದ್ದೆ. ಇವತ್ತಿಷ್ಟೊಂದು ಸಂಕಟ ಪಡ್ಬೇಕಾದ್ರೆ ಏನೋ ಬಲವಾದ ಕಾರಣ ಇರ್ಬೇಕು. ಅದೇನು ಅಂತ ಹೇಳಮ್ಮ. ನೋಡು, ನಾನಿನ್ ತಾಯಿ ಇದ್ದಾಗೆ ಧೈರ್ಯವಾಗಿ ಹೇಳು. ಹೇಳಮ್ಮ. ನಮ್ ತಾಯಿ ಹೇಳಿದ್ರು, ನಾನ್ ಚಿಕ್ಕ ಮಗು ಆಗಿದ್ದಾಗ ನನಗ್ ಗಂಡ ಹೆಂಡತಿನೋ ಮಾತಿಗೆ ಅರ್ಥ ಗೊತ್ತಾಗೋಕ್ ಮುಂಚೆನೆ ನನಗ್ ಮದ್ವೆ ಮಾಡ್ಬಿಟ್ರಂತೆ. ನಮ್ ತಂದೆಗೂ ಗಂಡಿನ ತಂದೆಗೂ ದುಡ್ಡಿನ ವಿಷಯಕ್ಕೆ ಜಗಳ ಆಗಿ ನಮ್ಮ ಮಾವ ಈ ಮದ್ವೆನೇ ನಡೀಲಿಲ್ಲ ಅಂತ ಅನ್ಕೋತೀನಿ. ನನಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿ ನನ್ ತಾಳಿನ ಕಿತ್ತೆಸ್ಬಿಟ್ರಂತೆ. ಅವತ್ತೆ ಎಲ್ಲ ಬಂದು ನಾನು ಹರಿದೋಯ್ತು ಅಂತ ಆ ಊರನ್ನೇ ಬಿಟ್ಟು ಬೇರೆ ಕಡೆಗೆ ಬಂದ್ಬಿಟ್ರಂತೆ. ತಾನು ಮಾಡಿದ್ದು ಎಷ್ಟು ದೊಡ್ಡ ತಪ್ಪು ಅಂತ ಆಮೇಲೆ ಗೊತ್ತಾಗಿ ಸಾಯೋವಾಗ ಕಣ್ಣೀರ್ ಸುರಿಸ್ತಾ ನನ್ನ ಹೇಗಾದ್ರೂ ಮಾಡಿ ಅದೇ ಗಂಡನ ಮನೆಗೆ ಸೇರಿಸ್ಬೇಕು ಅಂತ ಮಾತ್ ತಗೊಂಡ್ರಂತೆ. ಈಗ ನನ್ನ ಮದ್ವೆ ಆದವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅವ್ರು ಯಾರು ಅಂತ ಗೊತ್ತಿಲ್ಲ, ನಾನು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನೀವೇ ಹೇಳಿಮ್ಮ, ನಾನೇನ್ ಮಾಡ್ಲಿ? ನಿಮ್ ತಾಯಿ ನನ್ನ ಪರಿಸ್ಥಿತಿನ ನೋಡಿ ನಮ್ಮಮ್ಮನು ಕಣ್ಣೀರ್ ಹಾಕ್ತಾ ಇದ್ದಾರೆ. ನಿಮ್ ಮನೆ ಇಲ್ಲಮ್ಮ? ಇಲ್ಲೇ 4ನೇ ಬ್ಲಾಕ್ ಅಲ್ಲಿ. ನಡಿಯಮ್ಮ, ನಾನು ನಿಮ್ ಮನೆ ಬರ್ಬೇಕು, ನಿಮ್ ತಾಯಿ ನೋಡ್ಬೇಕು. ಬಾ ಬಾಮ್ಮ. ಅಮ್ಮ ಅಮ್ಮ. ಏನಮ್ಮ? ಇವರು ಜಯ. ಅನ್ಪೂರ್ಣ. ಜಯ, ನಿನ್ನ ಮಗಳ? ಹೌದು ಅನ್ಪೂರ್ಣ. ಆಶಾ, 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 ನನ್ನ ಸೊಸೆ, ನನ್ನ ಸೊಸೆ. ದೇವ್ರು ನಿಜವಾಗ್ಲೂ ಇದ್ದಾನೆ. ನಾನು ಇಷ್ಟು ದಿವಸ ದೇವ್ರ ಗುಡಿ ಸುತ್ತಿದ್ದು ಸಾರ್ಥಕ ಆಯ್ತು. ನನ್ನ ದೇವ್ರು ನನಗೆ ವರ ಕೊಟ್ಬಿಟ್ಟ. ನನ್ನ ದೇವ್ರು ನನಗೆ ವರ ಕೊಟ್ಟ. ಜಯ, ನನ್ನ ಮಗ ಮದುವೆ ವಯಸ್ಸಿಗೆ ಬಂದಾಗ ನಾವು ನಿಮ್ಮನ್ನು ಹುಡುಕ್ದೇ ಇರೋ ಸ್ಥಳನೇ ಇಲ್ಲ. ಆದ ತಪ್ಪನ್ನ ಸರಿ ಮಾಡ್ಕೋಬೇಕು ಅಂತ ನಮ್ಮ ಯಜಮಾನರು ಎಷ್ಟೋ ಒದ್ದಾಡಿದ್ರು, ಪ್ರಯೋಜನ ಆಗ್ಲಿಲ್ಲ. ನಿಮ್ ಕಣ್ಣೀರಿನ ಶಾಪನೋ ಏನೋ, ಮತ್ತೆ ಮದುವೆ ಆದ ನನ್ನ ಮಗನ ಹೆಂಡತಿನೂ ಉಳಿಲಿಲ್ಲ. ದೇವ್ರು ನನಗೆ ಬೇಕಾದಷ್ಟು ಐಶ್ವರ್ಯ ಕೊಟ್ಟ, ಆದ್ರೆ ನನ್ನ ಮನಸ್ಸಿಗೆ ಬೇಕಾದ ಶಾಂತಿ ಮಾತ್ರ ಕೊಡ್ಲಿಲ್ಲ. ಶಾಂತಿ ಕೊಡ್ಲಿಲ್ಲಮ್ಮ. ನಾವು ಮಾಡಿದ ತಪ್ಪಿಗೆ ಕ್ಷಮೆ ಸಿಗುತ್ತೋ ಇಲ್ವೋ ಅಂತ ತಿಳ್ಕೊಂಡಿದ್ದಾಗ ನನ್ನ ಆಶಾ ನನಗೆ ಸಿಕ್ಬಿಟ್ಲು. ನನ್ನ ಸೊಸೆ ನನಗೆ ಸಿಕ್ಬಿಟ್ಲು. ಜಯ, ಆಗಿದ್ದೆಲ್ಲ ಒಂದು ಕೆಟ್ಟ ಕನ್ಸು ಅಂತ ಮರ್ತು ಬಿಡು. ನನ್ನ ಸೊಸೆನ ನನ್ನ ಮನೆ ತುಂಬಿಸ್ಕೊಡ್ತೀಯಾ? ಅನ್ಪೂರ್ಣ, ನೀನ್ ಹೇಳ್ತಿರೋದ್ ನಿಜನಾ? ಹಾ, ನಿಜ, ಸತ್ಯವಾಗ್ಲು. ಅನ್ಪೂರ್ಣ, ನಮ್ಮ ಯಜಮಾನ್ರು ಸಾಯೋಕ್ ಮುಂಚೆ ನೀನ್ ಎಲ್ಲಿದ್ರು ಹುಡುಕಿ ಆಶಾ ನಿನ್ ಮನೆ ಸೇರಿಸ್ಬೇಕು ಅಂತ ಹೇಳಿ ಕಣ್ ಮುಚ್ಚಿದ್ರು. ಅವರ ಆಸೆ ಇವತ್ತು ನೆರವೇರ್ತು. ಆಶಾ, ಕತ್ಲಾಗಿರೋ ನಮ್ಮನೆ ನಿನ್ನಿಂದ ಬೆಳಕಾಗ್ಲಿ. ನಡಿಯಮ್ಮ, ದೇವ್ರಿಗೆ ದೀಪ ಹಚ್ಚು. ಬಾಮ್ಮ ಆಶಾ. ದೇವ್ರೆ, ನನ್ನ ಮೇಲೆ ಕರುಣೆ ತೋರಿಸಿ ಮತ್ತೆ ಈ ಮನೆಯಲ್ಲಿ ನಗು ತುಂಬೋ ಹಾಗೆ ಮಾಡಿದೆ. ನಾನು ನಿನ್ನ ಇಷ್ಟು ದಿವಸ ಪೂಜೆ ಮಾಡಿದ್ದು ಸಾರ್ಥಕ ಆಯ್ತಪ್ಪ, ಸಾರ್ಥಕ ಆಯ್ತು. ಅಮ್ಮ. ರಾಜು, ಏನಿವತ್ತು ವಿಶೇಷ ಪೂಜೆನಾ? ರಾಜು, ನಿನ್ಗೊಂದು ಸಂತೋಷ ಸಮಾಚಾರ. ಏನದು? ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ಮದ್ವೆ ಆಯ್ತು ಅಂತ ಹೇಳ್ತಾ ಇದ್ವಲ್ಲ, ನೆನಪಿದೆ ತಾನೆ? ನೀವೆಲ್ಲ ಹೇಳ್ತಿದ್ರಲ್ಲ,
ಅಷ್ಟೇ ಜ್ಞಾಪಕ ಇರೋದು. ಆ ಹುಡುಗಿ ಸಿಕ್ಬಿಟ್ಲು, ಮನೆ ಕರ್ಕೊಂಡ್ ಬಂದಿದ್ದೀನಿ. ಹಾ ಯಾಕಮ್ಮ? ಏನೋ ಯಾಕೆ ಅಂತ ಕೇಳ್ತಿದ್ಯಾ? ಈ ಮನೆಗೆ ಅಂತ ಒಂದು ಹೆಣ್ಣು ದಿಕ್ಕು ಬೇಡವೇನು? ನಿನಗೊಬ್ಳು ಹೆಂಡತಿ ಬೇಕು, ಆ ಮಗುಗೊಂದು ತಾಯಿ ಬೇಕು, ಅದಕ್ಕೆ ಕರ್ಕೊಂಡ್ ಬಂದೆ. ಏನಮ್ಮ ನೀನು ಆ ಹುಡುಗಿನ ಮನೆಗೆ ಕರ್ಕೊಂಡು ಬರೋಕ್ ಮುಂಚೆ ನನಗೊಂದು ಮಾತು ಹೇಳ್ಬಾರ್ದಾಗಿತ್ತ? ಅಲ್ವೋ, ನೀನ್ ತಾಳಿ ಕಟ್ಟಿದ ಹುಡುಗಿ ನಿನ್ನೆ ನೆನ್ಸ್ಕೊಂಡು ಎಲ್ಲೋ ಕಣ್ಣೀರ್ ಹಾಕ್ತಾ ಇದ್ರೆ ನಾನ್ ನೋಡ್ಕೊಂಡು ಹೇಗೋ ಸುಮ್ನಿರ್ಲಿ? ಹೆಣ್ಣಿನ ಕಣ್ಣೀರ್ ಒಳ್ಳೇದಲ್ಲಪ್ಪ, ಅವಳು ಈ ಮನೆ ಮಹಾಲಕ್ಷ್ಮಿ. ನೋಡು, ನಾನ್ ನಿನ್ ತಾಯಿ ಹೇಳ್ತಾ ಇದ್ದೀನಿ, ನಾನ್ ಏನ್ ಹೇಳ್ತಾ ಇದ್ದೀನೋ ಅದು ನಿನ್ ಒಳ್ಳೇದಕ್ಕೋಸ್ಕರ. ಮೇಲೆ ಅವಳು ಒಬ್ಳೇ ಇದ್ದಾಳೆ, ಹೋಗಿ ಮಾತಾಡ್ಸಪ್ಪ. ಏನಿದು ನೀನ್ ಹೇಳ್ತಿರೋದು ನಿಜವೋ ಕನಸೋ? ಕನಸಲ್ಲಪ್ಪ, ನಿಜವಾಗ್ಲೂ ಹೌದು. ನನ್ನಮ್ಮು. ಎಂಥ ಕೆಲಸ ಮಾಡ್ಬಿಟ್ಟಿಯಮ್ಮ ನೀನು. ರಾಜು, ನನ್ ಮನಸ್ಸು ನೋಯಿಸ್ಬೇಡಪ್ಪ. ಹೋಗು, ಹೋಗಪ್ಪ, ಹೋಗು. ಯೋಚನೆ ಮಾಡ್ಬೇಡಿ ಅತ್ತೆ, ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ನಿಮ್ ಮಗನ ನನ್ನವರಾಗಿ ಮಾಡ್ಕೊಂಡೇ ಮಾಡ್ಕೋತೀನಿ. ಈ ಪರೀಕ್ಷೆಯಲ್ಲಿ ಎಷ್ಟೇ ಕಷ್ಟ ಬಂದ್ರು ಗೆದ್ದೇ ಗೆಲ್ತೀನಿ. ಇನ್ನೇನು ಮನೆ ಸೊಸೆಯಾಗಿ ಬಲಗಾಲಿಟ್ಟು ಒಳಕ್ ಬರ್ತಾ ಇದ್ದೀನಿ. ತಿನ್ನೋ, ಯಾಕೆ ತಿಂದೆ ಹಾಗೆ ಕೂತಿದೀಯಾ? ಏನ್ ಯೋಚನೆ ಮಾಡ್ತಾ ಇದ್ದೀಯಾ? ಅಲ್ಲಮ್ಮ, ಒಂದೆರಡು ದಿವಸ ನಾ ಬೊಂಬಾಯಿಗೆ ಹೋಗಿ ಬರೋದ್ರಲ್ಲೇ ಪ್ರಪಂಚದಲ್ಲಿ ಎಷ್ಟೊಂದು ಬದಲಾವಣೆ ಆಗ್ಬಿಟ್ಟಿದೆ. ಪ್ರಪಂಚದಲ್ಲಿ ಎಲ್ಲಿ ಬದಲಾವಣೆ ಆಯ್ತು? ಆಶನ್ ಜೀವನದಲ್ಲಿ ಬದಲಾವಣೆ ಆಯ್ತು ಅಷ್ಟೇ. ತಗೊಳ್ಳಿ ಕಾಫಿ. ಸಕ್ಕರೆ ಸರಿಯಾಗಿದೆಯಾ ನೋಡಿ. ನೀನೇನ್ ಕೊಟ್ರು ಸಿಹಿಯಾಗೇ ಇರುತ್ತೆ ಅನ್ನೋದನ್ನ ಒತ್ತಿ ಒತ್ತಿ ಹೇಳ್ಬೇಕಾ? ಹೋಗಿಪ್ಪ. ಸಿಹಿಯಾಗೂ ಇದೆ, ಬಿಸಿ ಬಿಸಿಯಾಗೂ ಇದೆ. ಕುಡಿರಿ. ಏನ್ ಕೊಡ್ಲಿ ಸರ್? ಒಂದು ಕಾಫಿ ತಗೊಂಡ್ಬನ್ನಿ.
ಕಾಫಿ ಸರ್? ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ನಮಸ್ಕಾರ ಮೇಡಮ್. ಗುಡ್ ಮಾರ್ನಿಂಗ್. ನಮಸ್ಕಾರ ಯಜಮಾಂತಿಗೆ. ನಿನಗೆ ಅಂತ ಯಜಮಾಂತಿ. ಕೂತ್ಕೋ ಶ್ರೀಕಾಂತ. ಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಅಮ್ಮನ್ಗೇನು ಮೈ ಹುಷಾರಿಲ್ವಂತೆ, ಹೋಗಿ ನೋಡ್ಕೊಂಡ್ ಬರ್ತೀನಿ. ಒಂದ್ ಅರ್ಧ ಗಂಟೆ ಇರಮ್ಮ, ರಾಜು ಬಂದ್ಬಿಡ್ತಾನೆ, ಕಾರ್ನಲ್ಲೇ ಹೋಗುವಂತೆ. ಬೇಡ ಅತ್ತೆ, ಸುಮ್ನೆ ಅವ್ರಿಗೆ ಯಾಕೆ ತೊಂದರೆ ಕೊಡ್ಬೇಕು, ನಾನ್ ನಡ್ಕೊಂಡೇ ಹೋಗ್ತೀನಿ. ಸರಿ, ಕತ್ಲಾಗ ಮುಂಚೆ ಬಂದ್ಬಿಡು. ಸರಿ ಅತ್ತೆ. ಹಲೋ, ರಾಜು ಆಫೀಸರ್? ಹೌದು. ನಾನು ಅವ್ರ ತಾಯಿ ಮಾತಾಡ್ತಾ ಇದ್ದೀನಿ. ರಾಜು ಎಲ್ಲಿ? ಅವ್ರು ಹೊರಟು ಅರ್ಧ ಗಂಟೆ ಆಯ್ತಮ್ಮ. ಓ ರಾಜು, ನಿಮ್ ಅತ್ತೆಗೆ ಮೈ ಹುಷಾರಿಲ್ವಂತೆ, ನಿನ್ ಹೆಂಡತಿ ನೋಡ್ಕೊಂಡು ಬರಕ್ ಹೋಗಿದ್ದಾಳೆ. ಪಾಪ ಮಗು ನಡ್ಕೊಂಡು ಹೋಗ್ತಾ ಇದೆ, ಕಾರ್ನಲ್ಲಿ ಕರ್ಕೊಂಡು ಹೋಗಪ್ಪ. ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ, ಹೋಗಿ ಎಷ್ಟೊತ್ತಾಯ್ತು? ಈಗ ತಾನೇ ಹೋದ್ಲು. ಸರಿ.
ನಿಲ್ಸಿ ಕೂತ್ಕೋಬಾ ಅಂತ ಕರಿಬಾರ್ದೆ? ಇಷ್ಟೊಂದು ಹಾರ್ನ್ ಮಾಡಿದ್ರು ಕೇಳಿಸದೇ ಇರೋ ಹಾಗೆ ನಡೀತಿದ್ದಾಳೆ. ಅಬ್ಬಬ್ಬಾ, ಏನ್ ಬಿಗುಮಾನ. ದೊಡ್ಡದಾಗ ಹಾರ್ನ್ ಮಾಡ್ತಾರೆ. ನನ್ನ ಹೆಸರು ಹೇಳಿದ್ರೆ ಇವ್ರ ಬಾಯಿಂದ ಮುಚ್ಚಿರ್ದು ಹೋಗುತ್ತೇನು? ಅವ್ರ ಕರಿಯೋವರೆಗೂ ನಾನಾಗ್ ಹೋಗಿ ಕೂತ್ಕೊಳ್ಳಲ್ಲ. ಇವಳಿಗೇನು ಮಾಲೆ ಹಾಕಿ ತಾಂಬೂಲ ಕೊಟ್ಟು ಪರ ಕೇಳಿ ಕರಿಬೇಕೇನೋ? ಇಷ್ಟ ಇದ್ರೆ ಅವಳಾಗೆ ಬಂದು ಕೂತ್ಕೊಳ್ಳಿ. ನೋಡು, ಸುಂದರವಾಗಿರೋ ಹಕ್ಕಿ ಹೋಗ್ತಾ ಇದೆ ಅಂತ ಹಾರ ನೋಡ್ಕೊಂಡು ಫಾಲೋ ಮಾಡ್ತಾ ಇದ್ದಾನೆ. ನೋಡೋದಕ್ಕೊಳ್ಳೆ ದೊಡ್ಡ ಮನುಷ್ಯನ ತರ ಕಾಣ್ತಾನೆ, ಮಾಡೋ ನೋಡಿದ್ರೆ ಲೋಫರ್ ಕೆಲಸ. ಏನೋ ಅಂದೆ? ಲೋಫರ್ ಅಂತೀಯೇನೋ? ಅವರನ್ನ ಯಾರಂತ ತಿಳ್ಕೊಂಡಿದ್ಯೋ? ನನ್ ಗಂಡ ಕಣೋ, ನನ್ ಗಂಡ. ಲೋಫರ್ ಅಂತೆ, ಲೋಫರ್. ಯಾರಾದ್ರೂ ನನ್ ಗಂಡನ್ ಅಂದ್ರೆ ಸಿಗದ್ ಹಾಕ್ಬಿಡ್ತೀನಿ. ಅಮ್ಮ, ಆಶಾ, ಒಬ್ಳೆ ಬಂದೇನಮ್ಮ? ಕಾರ್ ಶಬ್ದ ಆದಾಗಿತ್ತು. ಹೌದಮ್ಮ, ಅವರು ಡ್ರಾಪ್ ಮಾಡಿ ಹೋದ್ರು. ನಿನ್ ಮೈ ಹೇಗಿದೆ? ಈಗ ನೀನ್ ಬಂದ್ಬಿಟ್ಟಿಯಲ್ಲ, ನನಗ್ ಬೇಗ ಹುಷಾರಾಗ್ಬಿಡುತ್ತೆ. ಅಮ್ಮ, ಶ್ರೀಕಾಂತ್, ಆಶಾ ತಾಯಿಗೆ ಹುಷಾರಿಲ್ವಂತೆ? ತುಂಬಾ ಇಳಿದೋಗಿದ್ದಾರೆ. ಯಾವ್ದಾದ್ರು ಒಳ್ಳೆ ಡಾಕ್ಟರ್ ತೋರಿಸುತ್ತಾನೆ. ಎಲ್ಲ ಮಾಡಾಯ್ತು, ಯಾವ ಔಷಧಿಲೂ ಗುಣ ಕಾಣಿಸ್ತಿಲ್ಲ. ದಯವಿಟ್ಟು ನಂಗೋಸ್ಕರ ಒಂದು ಒಳ್ಳೆ ನರ್ಸಿಂಗ್ ರೂಮಿಗೆ ಅಡ್ಮಿಟ್ ಮಾಡಿಸು. ಖರ್ಚು ಎಷ್ಟಾದ್ರೂ ಪರವಾಗಿಲ್ಲ, ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ರಾಜು, ಥ್ಯಾಂಕ್ ಯು. ಶ್ರೀಕಾಂತ್, ಒಂದು ವಿಷಯ, ಹಣ ನಾನು ಕೊಟ್ಟೆ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ಓಕೆ. ಅಮ್ಮ, ಅಮ್ಮ, ಅಮ್ಮ. ಏನಪ್ಪ? ಅಮ್ಮ, ಅರ್ಜೆಂಟ್ ಆಗಿ ಬಾ ಅಂತ ಫೋನ್ ಬಂದಿತ್ತು. ನಾನು ಬಾಂಬೆಗೆ ಹೋಗಿ ಬರ್ತೀನಿ. ಯಾವಾಗ ಬರ್ತೀಯಾ? 2-3 ದಿವಸದಲ್ಲಿ ಬರ್ತೀನಿ. ನೋಡು, ಅಲ್ಲಿ ಮಳೆ ಗಾಳಿ ಜಾಸ್ತಿ ಅಂತೆ, ಮೈ ಹುಷಾರಾಗಿ ನೋಡ್ಕೊ. ಬರ್ತೀನಮ್ಮ. ಬಾಂಬೆಗೆ ಹೋದ ತಕ್ಷಣ ಫೋನ್ ಮಾಡ್ತೀರಾ? ನೀವು ಬಾಂಬೆಯಿಂದ ಬರೋಕೆ ಎಷ್ಟು ದಿವಸ ಆಗುತ್ತೆ? ದೇವ್ಯಾನಿ, ನಿನ್ನನ್ನು ಬಿಟ್ಟು ಹೆಚ್ಚು ದಿನ ಇರೋಕ್ಕಾಗತ್ತಾ? 2-3 ದಿವಸದಲ್ಲಿ ಬಂದ್ಬಿಡ್ತೀನಿ. ಬಾಂಬೆ ತಲುಪಿದಕ್ಕೆ ಟ್ರಂಕಾಲ್ ಮಾಡ್ಬೇಕು, ಅಲ್ದೆ ಪ್ರತಿ ರಾತ್ರಿ ಫೋನ್ ಮಾಡ್ಬೇಕು. ಇಲ್ದೆ ಹೋದ್ರೆ ನಾನೇ ಅಲ್ಲಿಗೆ ಬಂದ್ಬಿಡ್ತೀನಿ. ಆಮೇಲೆ ನೀವೆಲ್ಲೇ ಇದ್ರು ಹೆಂಡತಿನೂ ಇರ್ತಾಳೆ ಅನ್ಕೊಳ್ಳಿ. ಅಮ್ಮ ಅವ್ರ ಅಪ್ಪನೆ ಕೊಟ್ಮೇಲೆ ಮುಗೀತು. ಫೋನ್ ಮಾಡ್ತೀನಿ. ಬರ್ಲಾ? ಬರ್ಲಾ? ಖಂಡಿತ ಮಾಡ್ತೀನಿ ದೇವ್ಯಾನಿ. ನಾರಾಯಣ, ಸ್ಟಾರ್ಟ್ ಮಾಡು. ಹಲೋ, ನಾನು ಆಶಾ ಮಾತಾಡ್ತಾ ಇರೋದು. ಬಾಂಬೆಯಿಂದ ತಾನೇ ಫೋನ್ ಮಾಡಿರೋದು? ಹೌದು. ಸ್ವಲ್ಪ ಅಮ್ಮನ್ ಕರಿ. ಅತ್ತೆ, ಅತ್ತೆ. ಏನಮ್ಮ ಆಶಾ? ಅತ್ತೆ, ನಿಮ್ ಮಗ ಫೋನ್ ಮಾಡಿದಾರೆ.
ಹಲೋ ಹಲೋ, ಅಮ್ಮ ತಾನೇ ಮಾತಾಡೋದು? ಹೌದಪ್ಪ, ನಾನೇ ಮಾತಾಡ್ತಾ ಇದ್ದೀನಿ. ಚೆನ್ನಾಗಿದ್ಯಾ ರಾಜಾ? ಚೆನ್ನಾಗಿದ್ದೀನಮ್ಮ. ಬಾಂಬೆಗೆ ಹೊರಡೋಕ್ ಮುಂಚೆ ನಿನ್ನ ಸೊಸೆ ಹೇಳಿದ್ಲು ತಲುಪಿದ ತಕ್ಷಣ ಒಂದು ಫೋನ್ ಮಾಡಿ ತಿಳಿಸ್ಬೇಕು ಅಂತ. ಅವಳಿಗೆ ಹೇಳೋ ಜೋಪಾನವಾಗಿ ತಲುಪಿದ್ದೀನಿ ಅಂತ. ಏನಂದ್ರೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಬಾಂಬೆಗೆ ಹೊರಡುವಾಗ ನಿನ್ನ ಸೊಸೆ ಹೇಳಿದ್ಲು ಅಲ್ಲಿ ತಲುಪಿದ ತಕ್ಷಣ ಫೋನ್ ಮಾಡಿ ತಿಳಿಸ್ಬೇಕು ಅಂತ. ಅವಳಿಗೆ ಹೇಳು ಜೋಪಾನವಾಗಿ ತಲುಪಿದ್ದೀನಿ ಅಂತ. ಅಲ್ಲಿ ಮಳೆ ಗಾಳಿ ಇಲ್ಲ ತಾನೆ? ಇಲ್ಲಮ್ಮ. ಬೇಗ ಬಂದ್ಬಿಡ್ತೀಯಾ? ನೀನೇನು ಯೋಚನೆ ಮಾಡ್ಬೇಡಮ್ಮ, ಬೇಗ ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡಿ. ನೀನಾ? ಬೊಂಬಾಯಿ ಹೋದ ತಕ್ಷಣ ಫೋನ್ ಮಾಡಕ್ ಹೇಳಿದ್ಯಾ? ಜಾಣೆ ನೀನು. ರೀ, ಎಷ್ಟೊತ್ ಮಾಡ್ತೀರಿ? ಬೇಗ ಬನ್ರಿ. ಎಲ್ಲಾದ್ರಲ್ಲೂ ನಿಧಾನ. ಬಂದ ಅತ್ತಿಗೆ ಮೆತ್ತಿಗೆ ಅತ್ತಿಗೆ ಮೆತ್ತಿಗೆ ಕಣೆ. ಓಹೋ, ಸುಬ್ಲಕ್ಷ್ಮಿ. ಏನತ್ಗೆ, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮ್ಮನ್ನೆಲ್ಲ ನೋಡಿ ಎಷ್ಟು ವರ್ಷ ಆಯ್ತು. ಇವಳು ಮೀನಾ ಅಲ್ವಾ? ಹೌದತ್ತಿಗೆ. ಹೀಗಿದ್ದವಳು ಹೇಗಾಗ್ಬಿಟ್ಟಿದ್ದಾಳೆ? ಆಟೋ ದುಡ್ಡು. ಅಯ್ಯಯ್ಯೋ, ಬಂದೇ ಇರಪ್ಪ. ಅತ್ತಿಗೆ, ಆಟೋ ರಿಕ್ಷಾದವ್ರಿಗೆ ದುಡ್ಡು ಕೊಟ್ಟು ಕಳಿಸ್ಬೇಕು. ಹೌದಾ? ಆಶಾ, ಆಶಾ, ನೀವ್ ಹೇಗಿದ್ದೀರಾ? ನಿಮ್ದಮ್ಮು? ನಿಮ್ದು ಚೆನ್ನಾಗಿದ್ದೀನಿ ಕಣಮ್ಮ. ಕೂತ್ಕೊಳ್ಳಿ. ಏನು? ನೋಡು, ಗಾಡ್ರೇಜ್ ಬೀರೋಂದ ಹಣ ತಗೊಂಡ್ ಬಾ, ಆಟೋ ಕೊಡ್ಬೇಕಂತೆ. ಸರಿ. ಅಲ್ವೇ, ನೀವು ಬರೋಕ್ ಮುಂಚೆ ಒಂದು ಕಾಗದ ಬರ್ದಿದ್ರೆ ಸ್ಟೇಷನ್ ಕಾರ್ ಕಳಿಸ್ತಾ ಇದ್ನಾ? ಕಾಗದಾನ ಒಂದು ವಾರದ ಮುಂಚೆನೆ ಹಾಕಿದ್ದೀನಲ್ಲಮ್ಮ. ಪೋಸ್ಟ್ ನಾನ್ ತಗೊಂಡ್ ಬರ್ತೀನಿ. ಡ್ಯಾಡಿ, ನೀವ್ ಬರೆದ ಕಾಗದ ಈಗ ಬಂದಿದೆ. ಸದ್ಯ ಈಗ್ಲಾದ್ರೂ ಬಂತಲ್ಲ, ನಾವು ವಾಪಸ್ ಊರ್ಗ್ ಹೋದ್ಮೇಲೆ ಬರ್ಲಿಲ್ವಲ್ಲ. 100 ರೂಪಾಯಿ ಇದೆ. ತಗೋ, ಕೊಟ್ ಕಳ್ಸು. ಇದು ನೀನೇ ಇಟ್ಕೋ. ಸರಿ. ನೀನು ಓದೆಲ್ಲ ಮುಗಿತೇನಮ್ಮ? ಹಾ, ಮುಗೀತು. ಏನಮ್ಮ, ಎಷ್ಟೊತ್ತಮ್ಮ ಕಾಯೋದು? ನಮ್ಗೇನ್ ಮಾಡಕ್ ಬೇರೆ ಕೆಲಸ ಇಲ್ವಾ? ಇಷ್ಟೊತ್ ಗಾಡಿ ನಿಲ್ಸ್ಬಿಟ್ರೆ ನಾವೇನ್ ಮಾಡೋದು ಹೇಳಿ? ಅಯ್ಯ ಇರಪ್ಪ, ಯಾಕೆ ಹಂಗ್ ಬಡ್ಕೊಂತೀಯ? ಮಾತಾಡೋದಕ್ಕಿಂತ 2 ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದೀನಿ. ತಗೊಳ್ಳಿ, 10 ರೂಪಾಯಿ ಇದೆ, ಹೋಗಿ. ಆಹಾ, ಘಮ ಘಮ ಅಂತ ಇದೆ ವಾಸನೆ. ವಾಸನೆಲೆ ಗೊತ್ತಾಗುತ್ತೆ ಇವಳ ಕೈಲಿ ಅಡಿಗೆ ಚೆನ್ನಾಗಿರುತ್ತೆ ಅಂತ. ಹಾಕಮ್ಮ. ಅಮ್ಮ, ಇದು ಸಾರಲ್ಲ, ತುಪ್ಪ. ಗೊತ್ತು ಕಣೆ, ತುಪ್ಪಕ್ಕೂ ಸಾರಿಗೂ ವ್ಯತ್ಯಾಸ ಗೊತ್ತಾಗದೆ ಇರೋಷ್ಟು ಮುಟ್ಟಾಳಿ ಏನಲ್ಲ ನಾನು. ಹಾಕು. ಲೇ, ಅದ್ಯಾಕ್ರಿ ಹಂಗ್ ಬಾಯ್ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದೀರಾ? ನೀವು ಹಾಕ್ಕೊಂಡು ಕುಡೀರಿ. ಬಾಮ್ಮ, ಕೂತ್ಕೋ, ತಿಂಡಿ ತಿನ್ಬಾ. ಬೇಡ ಮಮ್ಮಿ, ನನಗ್ ಸುಸ್ತಾಗಿದೆ. ಟಿಫನ್ ರೂಮ್ಗೆ ಕಳಿಸ್ಬಿಡು. ಸರಿ ಅಮ್ಮ. ನೋಡಮ್ಮ, ಟಿಫನ್ ತಗೊಂಡೋಗಿ ಅವಳ ರೂಮ್ಗೆ ನೀನೇ ಕೊಟ್ಟು ಬಾ. ಬಾತ್ಗೆ ಕೂತ್ಕೋ. ಒಂದ್ ವಿಷಯ. ಏನು? ನೋಡತ್ಗೆ, ಈಗ ಕಾಲ ಬದಲಾಗೋಗಿದೆ, ಯಾರನ್ನೂ ನಂಬೋ ಹಾಗಿಲ್ಲ. ನೀನು ಬೆಳ್ಳಿಗಿರೋದೆಲ್ಲ ಹಾಲು ಅಂತ ತಿಳ್ಕೊತೀಯ. ನಿನ್ ಮಾತೇ ಅರ್ಥವಾಗ್ತಾ ಇಲ್ವಲ್ಲ ನನ್ಗೆ. ಅಲ್ಲ ಅತ್ತಿಗೆ, ಬೆಳಿಗ್ಗೆ ಆಟೋ ಕಳಿಸು ಅಂದ ತಕ್ಷಣ ಬೀಗದ ಕೈ ಗೊಂಚಲನ್ನೇ ಕೆಲಸದವಳು ಕೈ ಕೊಟ್ಬಿಟ್ಟೆ ನೀನು. ಅವಳನ್ನ ಕೆಲಸದವಳು ಅಂತ ಯಾರು ಹೇಳಿದ್ ನಿನ್ಗೆ? ಅವಳು ನಮ್ಮನೆ ಸೊಸೆ ಕಣಮ್ಮ. ಸೊಸೆನಾ? ಈ ಭೂಲೋಕ ರಂಭೆ ನಮ್ ರಾಜು ಹೆಣ್ತಿನ? ಹೆಣ್ಣೋಡ್ದವ್ರು ಯಾರು? ಮದ್ವೆ ಮಾಡಿದವ್ರು ಯಾರು? ನಿಮ್ ಅಣ್ಣನೇ ನೋಡಿ ಇಷ್ಟಪಟ್ಟು ಮದ್ವೆ ಮಾಡಿಸಿದ ಹುಡುಗಿ ಅವಳು. ರಾಜು ಚಿಕ್ಕ ಹುಡುಗನಾಗಿದ್ದಾಗ ದೇವಸ್ಥಾನದಲ್ಲಿ ತಾಳಿ ಕಟ್ಟಿಸಿದ್ವಲ್ಲ, ಆ ಮಗುನೇ ಇವಳು. ಕಡಗಾಲದಲ್ಲಿ ಆ ಹುಡುಗಿಗಾಗಿರೋ ಅನ್ಯಾಯ ನೆನ್ಸ್ಕೊಂಡು ಅವ್ರು ತುಂಬಾ ಪಶ್ಚಾತ್ತಾಪ ಪಟ್ರು. ಆದ್ರೆ ಏನಮ್ಮ ಮಾಡುದು, ಆ ದೇವ್ರ ಗಂಡ ಹೆಣ್ತಿಂತ ಇಬ್ಬರನ್ನ ಒಂದಾಗ್ಸಿದ್ನೇ ಹೊರತು ಅವರಿಬ್ರು ಮನಸ್ಸನ್ನ ಒಂದಾಗ್ಸ್ಲಿಲ್ಲ. ಇನ್ನೂ ಅವನ ಹೃದಯದಲ್ಲಿ ಆ ದೇವಿಯನೇನೆ ತುಂಬಿಕೊಂಡಿದ್ದಾಳೆ. ಆದ್ರೂ ಒಂದು ಹುಡುಗಿ ಮನೆಯಲ್ಲಿರುವಾಗ ನಾವು ನಮ್ ಮೀನನ್ನೇ ಮದುವೆ ಮಾಡ್ಕೊಂತ
ಹೇಗೆ ಪ್ರಪೋಸ್ ಮಾಡೋದು? ಅದಕ್ಕ್ಯಾಕ್ರಿ ಹೀಗಾಡ್ತೀರಾ? ಆ ಹುಡುಗಿ ಮನೇಲಿ ಇದ್ರೆ ತಾನೇ, ಆ ಹುಡುಗಿನೇ ಇಲ್ಲ ಅನ್ಸ್ಬಿಟ್ರೆ? ಹೌದು, ಇರೋ ಹುಡುಗಿನ ಹೇಗೆ ಇಲ್ಲ ಅನ್ಸೋದು? ಅಲ್ರಿ, ಪಕ್ಕದ ಮನೆ ದಕ್ಷಿಣಾಮೂರ್ತಿಗಳು ಸೊಸೆ ತಲೆ ಮೇಲೆ ಸೀಮೆಣ್ಣೆ ಸುರಿದು ಜೀವ ಸಹಿತ ಸುಟ್ಟಾಕ್ಲಿಲ್ವೇ? ಹೌದಲ್ಲ. ಅದು ಹೋಗ್ಲಿ, ಎದುರುಗಡೆ ಮನೆ ಮುನಿತಾಯಮ್ಮ ಇಲಿ ಪಾಷಾಣ ಕೊಟ್ಟು ಸೊಸೆಗೆ ವಿಷ ಹಾಕಿ ಸಾಯಿಸ್ಲಿಲ್ವೇ? ಹಾಗೇನೆ ಇವಳಿಗೂ. ಛೆ ಎಂಥ ಅನಿಷ್ಟ ಬುದ್ಧಿನೇ ನಿಂದು. ಜೈಲಿಗೆ ಹೋಗ್ಬೇಕಂತಾನೆ ಸಾಯ್ತಿದೆಯಲ್ಲೇ. ಅಮ್ಮ, ನಿಮ್ಗೆ ಯಾಕೆ ಈ ತರ್ಲೆ? ನೀವಿಬ್ರು ಸುಮ್ನೆ ಇದ್ಬಿಡಿ. ಅವಳನ್ನ ಮನೆಯಿಂದ ಓಡಿಸೋ ಕೆಲ್ಸ ನಂದು. ಹೇಗೆ ಓಡಿಸ್ತೀನಿ ನೋಡ್ತೀರಿ. ಅಯ್ಯೋ ಅಯ್ಯೋ, ನನ್ನ ಬಂಗಾರ, ನನ್ನ ಮಗಳು ಅಂದ್ರೆ ನೀನೇ ಕಣಮ್ಮ. ನಿನ್ನ ಬುದ್ಧಿ ಇವ್ರಿಗೆಲ್ಲಿಂದ ಬರ್ಬೇಕು? ನನ್ನ ಚಿನ್ನ. ಏನಮ್ಮ ಅದು? ಮಮ್ಮಿ, ಈಗೊಂದು ತಮಾಷೆ ನೋಡ್ತೀರು. ಏನು? ಆಶನ್ ಕೈಲಿ ಡಾನ್ಸ್ ಮಾಡ್ತೀನಿ. ಓಕೆ? ಆಶಾ, ಸ್ವಲ್ಪ ಬಾಯಲ್ಲಿ. ಏನ್ ಮೀನಾ? ಆಶಾ, ನಿನಗ್ ಬ್ರೇಕ್ ಡ್ಯಾನ್ಸ್ ಬರುತ್ತಾ? ಬ್ರೇಕ್ ಡ್ಯಾನ್ಸ್ ಬರಲ್ಲ, ಗ್ರೀಕ್ ಡ್ಯಾನ್ಸ್ ಬರಲ್ಲ. ಅದೇನ್ ಮಹಾ, 1 ಸೆಕೆಂಡ್ ಅಲ್ಲಿ ಕಲ್ತ್ ಬಿಡ್ಬಹುದು. 1 ಸೆಕೆಂಡ್ ಅಲ್ಲಿ ಯಾವ ಡ್ಯಾನ್ಸ್ನು ಕಲಿಯೋಕ್ ಆಗಲ್ಲ. ನನ್ನಂಥ ಟೀಚರ್ ಇದ್ರೆ 1 ಸೆಕೆಂಡ್ ಏನು, ಅರ್ಧ ಸೆಕೆಂಡ್ ಅಲ್ಲಿ ಕಲ್ತ್ ಬಿಡ್ಬಹುದು. ಅದ್ ಹೇಗೆ? ಬಾಯಲ್ಲಿ ಇಲ್ಲಿ ಹೀಗ್ ನಿಂತ್ಕೋ, ಕೈ ಎತ್ತು, ಈ ಕೈಯು ಎತ್ತು. ಹಾಗೆ ನಿಂತ್ಕೋ. ಇದೇ ಬ್ರೇಕ್ ಡ್ಯಾನ್ಸ್. ಕಮ್ ಆನ್, 1 2 3. ಏನಮ್ಮ ಆಶಾ, ಏನಾಯ್ತು? ಎಲ್ಲಿ? ಅಯ್ಯೋ, ಏನಮ್ಮ ಇದೆಲ್ಲ ಹುಡುಗಾಟ? ಏನೋ ಮಕ್ಕಳು ತಮಾಷೆಯಾಗಿ ಆಡ್ಕೋತಿದ್ದಾರೆ. ಅತ್ತಿಗೆ, ನಾವು ದೊಡ್ಡವ್ರು ಯಾಕೆ ತಲೆ ಹಾಕ್ಬೇಕು? ಸರಿ, ನೀ ಬಾಮ್ಮ. ಈಗ ತೋರಿಸ್ತೀನಿ. ಎಷ್ಟ್ ಚೆನ್ನಾಗಿದೆ ಈ ಸೀರೆ. ಇವತ್ತಂತೂ ನೀನ್ ನೋಡೋಕೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ಹೌದಾ? ಈಗ ನಮ್ ರಾಜು ನೋಡಿದ್ರೆ ಮುಗೀತು. ಮೇನಿಕೆ ನೋಡಿದ್ ವಿಶ್ವಾಮಿತ್ರ. ಅದ್ ಸರಿ, ಮುಖದಲ್ಲಿ ಕಲೆ ಇಲ್ದೆ ಹೋಗಿದ್ದಿದ್ರೆ ನಾನು ಏನ್ ಮಾಡ್ಲಿ? ನಾನು ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡ್ದೆ. ಎಷ್ಟೊಂದು ಮೆಡಿಸಿನ್ ಹಾಕ್ದೆ ಗೊತ್ತಾ? ಆದ್ರೆ ಈ ಹಾಳಾದ್ದು ಹೋಗೋದೇ ಇಲ್ಲ ಅನ್ನತ್ತೆ. ಹಾಗ ಈ ಆಯುರ್ವೇದಿಕ್ ಮೆಡಿಸಿನ್ ಹಾಕು, 2 ದಿವಸದಲ್ಲಿ ಹೊರಟು ಹೋಗುತ್ತೆ. ನಾನ್ ಕೂಡ ಇದನ್ನೇ ಹಾಕೊಳ್ಳೋದು. ಸತ್ಯವಾಗ್ಲೂ? ಸತ್ಯವಾಗ್ಲೂ ನಾನ್ ಹಾಕೋಬೇಕು ಅಂತಿದ್ದೆ, ನೀನೇ ಹಾಕೋ. ಕೊಡು. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನಮ್ಮ, ಏನ್ ಸಮಾಚಾರ? ಏನಿಲ್ಲ, ಈಗ ನಿಮ್ ಮಗಳ ಭರತನಾಟ್ಯನ ನೋಡೋರಂತೆ. ಭರತನಾಟ್ಯ ಆಡ್ತಿದ್ದಾಳೆ. ಅದಕ್ಯಾಕೆ ಹೀಗಾಡ್ಬೇಕು? ಏನೋ ಮಕ್ಕಳು ತಮಾಷೆಯಾಗಿ ಆಡ್ಕೋತಾ ಇದೀವಿ ಅಷ್ಟೇ. ಹಾಗ ಆಡ್ಲಿ ಬಿಡು, ಆಡ್ಲಿ ಬಿಡು. ತಾತೈ ತಿದಿತೈ, ನೀವು ಬನ್ನಿ. ನೀನು ರಾಜು ವಿಷಯ ತಾನೇ ಯೋಚನೆ ಮಾಡ್ತಿರೋದು? ಇಷ್ಟೊತ್ನಲ್ಲಿ ರಾಜು ಬಾಂಬೆಲಿ ಏನ್ ಮಾಡ್ತಿರ್ತಾನೆ ಗೊತ್ತಾ? ಏನ್ ಮಾಡ್ತಿರ್ತಾರೆ? 5 ಸ್ಟಾರ್ ಹೋಟ್ಲಲ್ಲಿ ಕೂತ್ಕೊಂಡು 4-5 ಜನ ಹುಡುಗಿಯ ಜೊತೆ ಕ್ಯಾಬ್ರೆ ನೋಡ್ತಿರ್ತಾನೆ. ಏಯ್, ಕ್ಯಾಬ್ರೆ ಅಂದ್ರೆ ಏನ್ ಗೊತ್ತಾ? ಅಯ್ಯೋ, ನಿನಗೆ ಹೇಗೆ ಗೊತ್ತಾಗುತ್ತೆ? ಕ್ಯಾಬ್ರೆ ಅಂದ್ರೆ ಮುದ್ದಾದ ಹುಡುಗಿರು ಮೈ ತುಂಬಾ ಬಟ್ಟೆ ಇಲ್ದೆ ಅರಿಬತ್ತಲಿಯಾಗಿ ಜಿಂಗ್ 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 ಅಂತ ಕತ್ಲೆ ಬೆಳಕಲ್ಲಿ ಕುಣಿತಾ ಇರ್ತಾರೆ.
ಗಂಡಸ್ರಿದನ್ನ ನೋಡ್ತಾ 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 ಹುಚ್ಚಿಡ್ದು ಪಕ್ಕದಲ್ಲಿರೋ ಹುಡುಗಿಯರ್ನ ಹಾಗೆ ಹಿಡ್ಕೊಂಡು ಇದೆಲ್ಲ ನಿನಗೆ ಹೇಗೆ ಗೊತ್ತಾಗುತ್ತೆ? ಅಲ್ಲಿ ರಾಜು ಮಾಡೋ ಮಜಾ. ನಮ್ಮ ಯಜಮಾನ್ರು ಅಂಥವ್ರೇನಲ್ಲ. ಭಾರಿ ನೀನ್ ಅವನ್ನ ಕಂಡಿರೋಳು. ನಾನ್ ನಮ್ ರಾಜುನ ಚಿಕ್ಕ ಹುಡುಗಿಯಿಂದ ನೋಡ್ತಾ ಇದ್ದೀನಿ. ಹುಡುಗಿರ್ ವಿಷಯದಲ್ಲಿ ಎಲ್ಲಾ ಗಂಡಸರು ಹಾಗೇನೆ. ಹೊಕ್ಕೊಳ್ಳಿ, ನಿನ್ ಲೈಫ್ ನಲ್ಲಿ ನೀನ್ ಒಂದ್ಸಲನಾದ್ರೂ ಬಾಂಬೆ ನೋಡಿದ್ಯಾ? ಇಲ್ಲ. ನೀನೆಲ್ ನೋಡಿರ್ತೀಯ? ಬರೀ ಜಯನಗರ, ರಾಜಾಜಿನಗರ, ನಿನ್ ಮೂತಿಗೆ ಸರಿಯಾಗಿ ಹನುಮಂತ ನಗರ ನೋಡಿರ್ತೀಯ. ಅದಕ್ಕೆ ನೀನ್ ಲಾಯಕು. ಹೋಗ್ಲಿ, ನೀನ್ ರಾಜು ಜೊತೆಲಿ ಯಾವತ್ತಾದ್ರೂ ಅರ್ಲಿ ಮಾರ್ನಿಂಗ್ ಜಾಗಿಂಗ್ ಹೋಗಿದ್ಯಾ? ನಾನ್ ಹೋಗಿದ್ದೀನಿ. ಅವನ್ ಜೊತೆಲಿ ಜಾಗಿಂಗ್ ಹೋಗೋ ಮಜಾ ಅನುಭವಿಸಿದವ್ರಿಗೆ ಗೊತ್ತು. ಆ ಬೆಳಗಿನ ಜಾವ, ಎಳೆ ಬಿಸಿಲು, ಮಂಜಿನ ತೆರೆ, ಹಸಿರು ನೆಲ, ಬಿಗಿಯಾದ ಉಡುಪು, ಬಿಸಿ ಉಸಿರು, ಮೈಗೆ ಮೈ ತಗುಲುವಾಗ ಆಗೋ ಹಿತ. ಅಬ್ಬಬ್ಬಾ. ಅತ್ತೆ ಅತ್ತೆ, ಏನಮ್ಮ? ಗಂಟೆ 3 ಕಾಲಾಯ್ತು. ಹಾ, ಅದಕ್ಕೇನಂತೆ? ಏರ್ಪೋರ್ಟ್ ಕಾರ್ ಕಳ್ಸಲ್ವಾ? ಯಾರು ಬರ್ತಾರಮ್ಮ? ಅವ್ರು ಬರ್ತಾರಲ್ಲ. ಆಹಾ, ಸದಾಶಿವನಿಗೆ ಅದೇ ಧ್ಯಾನ ಅಂತೆ. ನಾರಾಯಣ ಭಟ್ರೆ, ಬನ್ನಿ ಇಲ್ಲಿ. ಅಮ್ಮವ್ರೆ, ನನ್ ಮಗ ಬರ್ತಾನೆ, ಮನೇಲಿ ಎಲ್ರೂ ಇದ್ದಾರೆ, ಅಡಿಗೆ ಚೆನ್ನಾಗಿ ಮಾಡ್ಬೇಕು. ಆಯ್ತಮ್ಮ. ನಾರಾಯಣ ಬಾಪ ಇಲ್ಲಿ. ಏನಮ್ಮ? ಈಗ ರಾಜು ಬರ್ತಾನೆ, ಏರ್ಪೋರ್ಟ್ ಕಾರ್ ತಗೊಂಡೋಗು. ಬೇಗ ಹೋಗು. ಏ ನಾರಾಯಣ, ನಾರಾಯಣ, ನಾನ್ ಏರ್ಪೋರ್ಟ್ ಹೋಗ್ತೀನಿ ಬಾ. ಅಮ್ಮ ಅವ್ರು ನನ್ಗೆ ಹೇಳವ್ರೆ. ನಾನ್ ಹೇಳ್ಕೊತೀನಿ ಬಾ. ನಿಂದೆ ಕಾರು, ಹತ್ತು. ಯಾರು? ನಾನ್ ರಾಜು. ಮೀನಾ? ಓ ಮೀನಾ, ಗುರ್ತೆ ಸಿಗ್ಲಿಲ್ಲ. ಡ್ರೈವರ್ ಬಂದಿಲ್ವಾ? ಇಲ್ಲ, ಒಬ್ಳೆ ಬಂದೆ. ಎಲ್ಲಿಂದ? ಮನೆಯಿಂದ. ಅತ್ತೆ ಮಾವ ಎಲ್ರೂ ಬಂದಿದ್ದಾರೆ. ನೀನ್ ಡ್ರೈವ್ ಮಾಡ್ತೀಯಾ? ನಾನೇ ಡ್ರೈವ್ ಮಾಡ್ತೀನಿ, ಕೂತ್ಕೋ. ರಾಜು, ಹೇಗಿದೆ ಬಾಂಬೆ? ಮೊದಲು ಹೇಗಿತ್ತು ಹಾಗೇ ಇದೆ. ಮಗುವಲ್ಲಿ ಅಲ್ಲಿ ಆಡ್ತಾ ಇದೆ. ಬಾ 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 ಬಾ, ಎಲ್ಲೋಗಿದ್ದೆ ನನ್ ಬಿಟ್ಟು? ಬಾಂಬೆಗೆ ಹೋಗಿದ್ಯಾ? ಹಾಲು ಕುಡ್ದ್ಯಾ? ರಾಜು, ನಿಜ ಹೇಳಿದ್ರು ನಂಬ್ತೀಯ, ಸುಳ್ಳು ಹೇಳಿದ್ರು ನಂಬ್ತೀಯ. ನಮ್ ಮೀನಿಗೆ ನಿನ್ನ ಕಂಡ್ರೆ ಪ್ರಾಣ. ಹೌದಪ್ಪ, ದಿನಕ್ ಒಂದ್ಸಲನಾದ್ರೂ ನಿನ್ ಹೆಸರನ್ನ ಜ್ಞಾಪಿಸ್ಕೊಳ್ದೆ ಹೋದ್ರೆ ನಿದ್ರೆನೆ ಬರಲ್ಲ ಅಂತಾಳೆ. ಅದಕ್ಕೇನಂತೆ, ಒಂದು ನಿದ್ರೆ ಮಾತ್ರ ನುಂಗಿದ್ರಾಯ್ತು. ಸರಿ ಬಿಡು, ನೀ ಹೇಳಿದ್ಮೇಲೆ ಮುಗ್ದೋಯ್ತು. ಇನ್ಮೇಲೆ ದಿನಕ್ಕೆ 100 ಮಾತ್ರೆ ಬೇಕಾದ್ರೆ ತಿಂತಾಳೆ. ಹಾಗೇನಾದ್ರು ಮಾಡಿದ್ರೆ ಅವಳು ಸ್ವರ್ಗಕ್ಕೆ ಹೋಗ್ತಾಳೆ, ನಾನ್ ಜೈಲಿಗೆ ಹೋಗ್ತೀನಿ. ಹಾಗೇನಾದ್ರು ಮಾಡ್ಬಿಟ್ಟಿಯಾ ಮಾರಾಯ್ತಿ? ಸರಿ ಬಿಡು, ನೀ ಹೇಳಿದ್ಮೇಲೆ ಮುಗ್ದೇ ಹೋಯ್ತು. ಇನ್ಮೇಲೆ 1 ಮಾತ್ರೆ ಕೂಡ ತಗೊಳಲ್ಲ. ಮಾತ್ರೆ ಸಾಯೋ ಮಾತು ಬಿಟ್ಬಿಡಿ, ಮೊದ್ಲು ಹೊಟ್ಟೆ ತುಂಬಾ ಊಟ ಮಾಡಿ. ಮಮ್ಮಿ, ಮಮ್ಮಿ, ಏನಮ್ಮ? ಈ ಮಗು ಅತ್ತಿದ್ದನ್ ಕೇಳಿದ್ಯಾ? SP ಬಾಲಸುಬ್ರಹ್ಮಣ್ಯಂ ಹಾಡ್ದ ಹಾಗೆ ಇಂಪಾಗಿರುತ್ತಲ್ಲ? ಹೌದಮ್ಮ, ತುಂಬಾ ಚೆನ್ನಾಗಿತ್ತು. ಈ ಮಮ್ಮಿ, ಈ ಮಗು ಕೆನ್ನೆ ರಾಜು ಕೆನ್ನೆನೆ. ಅಯ್ಯೋ, ಎಷ್ಟು ಕೆಂಪಾಗೋಯ್ತು ಕೆನ್ನೆ. ತುಟಿ ನೋಡು ಮಮ್ಮಿ, ರಾಜು ತುಟಿನೇ, ಮೀಸೆ ಮಾತ್ರ ಇಲ್ಲ. ಆಶಾ, ಈ ಮಗು ರಾಜು ತದ್ರೂಪನೇ. ಏನಿಲ್ಲ, ಇದು ಅವ್ರ ಅಮ್ಮನ್ ಥರ. ಏನಿಲ್ಲ, ಇದು ರಾಜು ಥರನೇ. ಅಯ್ಯೋ, ನಿನ್ ಬುದ್ಧಿಗೆ ಏನಾಗಿದೆ? ಇದು ಅವ್ರ ಅಮ್ಮನ್ ಥರ. ಏನಿಲ್ಲ, ಇದು ರಾಜು ಥರನೇ. ಇಲ್ಲ ಇಲ್ಲ ಇಲ್ಲ, ನೋಡು, ಇದು ಹೆಣ್ಮಗು, ಗೊತ್ತಾಯ್ತಾ? ಮಮ್ಮಿ,
ನೀವ್ ಹೇಳೋದು ನಿಜಾನೇ. ಆ ರುಕ್ಮಿಣಿ ಟೆಕ್ಸ್ಟೈಲ್ಸ್ನವರು ನಮಗ್ ದೊಡ್ಡ ಕಾಂಪಿಟೀಟರ್ಸ್ ಆಗ್ಬಿಟ್ಟಿದೆ. ಹೇಗಾದ್ರೂ ಮಾಡಿ ನಮ್ ವ್ಯಾಪಾರ ನಿಲ್ಲಿಸಬೇಕು ಅಂತ 50% ಡಿಸ್ಕೌಂಟ್ ಸೇಲ್ ವರ್ಷ ಎಲ್ಲ ಅಡ್ವರ್ಟೈಸ್ ಮಾಡಿ ವ್ಯಾಪಾರ ಮಾಡಕ್ ಶುರು ಮಾಡಿದ್ದಾರೆ. ಇದರಿಂದ ನಮ್ ಬಿಸ್ನೆಸ್ ತೊಂದರೆ ಆಗ್ತಿರೋದು ಮಾತ್ರ ಅಲ್ಲ, ಸೇಲ್ಸ್ ಎಲ್ಲ ಬಿದ್ದೋಗ್ತಾ ಇದೆ. ಅದು ನಿಜವಾದ ಡಿಸ್ಕೌಂಟ್ ಅಲ್ಲ, ಜನರ ಕಣ್ಣಿಗೆ ಮಣ್ಣೆರಚೋ ವಿಧಾನ. 50 ರೂಪಾಯಿ ಬಟ್ಟೆನ 100 ರೂಪಾಯಿ ಅಂತ ಹೇಳಿ 50% ಡಿಸ್ಕೌಂಟ್ ಕೊಟ್ಟು 50 ರೂಪಾಯಿಗೆ ಮಾರಿ ಪ್ರಾಫಿಟ್ ಮಾಡೋದು. ನಾವು ಹಾಗೆ ಮಾಡಿದ್ರೆ ಛೇ, ಆ ಮೋಸದ ವ್ಯಾಪಾರ ನಮಗೆ ಬೇಕಾಗಿಲ್ಲ. ನಾವು ನಮ್ಮ ಕ್ವಾಲಿಟಿನ ಆದಷ್ಟು ಇಂಪ್ರೂವ್ ಮಾಡೋಣ. ಬೆಲೆ ಎಷ್ಟಾದ್ರೂ ಪರವಾಗಿಲ್ಲ, ರೆನ್ಯೂ ಪ್ರಾಡಕ್ಟ್ಸ್ ಖರೀದಿ ಮಾಡಬೇಕು ಅನ್ನೋ ಭಾವನೆ ಜನರಲ್ಲಿ ಬರೆಸಬೇಕು. ವ್ಯಾಪಾರದಲ್ಲಿ ಕಾಂಪಿಟೇಷನ್ ಇರಬೇಕು ನಿಜ, ಆದ್ರೆ ಅದು ಹೆಲ್ತಿ ಕಾಂಪಿಟೇಷನ್ ಆಗಿರ್ಬೇಕು, ಕಟ್ ಥ್ರೋಟ್ ಆಗಬಾರ್ದು. ಸರ್, ಬಾಂಬೆಯಿಂದ ಟಂಕಾಲ್ ಬಂದಿದೆ. ಬಂದೆ, ಕಾಫಿ ತಗೊಳ್ಳಿ. ಬಂದ್ಬಿಟ್ಟು ತಗೊಳ್ಳಿ. ಚೇರ್ಮನ್ ಸಾಹೇಬ್ರೆ, ಡೆಲ್ಲಿ, ಬಾಂಬೆ, ಮಡ್ರಾಸ್, ಕಲ್ಕಟ್ಟ ಯಾವ ಡೀಲರ್ ಹತ್ರ ಹೋದ್ರು ರೈನ್ಯೋ ಸೀರೆ ಕೊಡಿ, ರೈನ್ಯೋ ಕುರ್ತಾ ಕೊಡಿ, ರೈನ್ಯೋ ಟವಲ್ ಕೊಡಿ ಅಂತ ಕೇಳ್ತಾರೆ. ಈ ರೈನ್ಯೋ ಟೆಕ್ಸ್ಟೈಲ್ಸ್ ನಮ್ಗೆ ದೊಡ್ಡ ತಲೆನೋವು ಆಗ್ಬಿಟ್ಟಿದೆ. ಸರ್, ಏನ್ ಶಂಕರಯ್ಯ, ರೈನ್ಯೋ ಟೆಕ್ಸ್ಟೈಲ್ಸ್ ಚೀಫ್ ಮೆಕ್ಯಾನಿಕ್ ರಂಗಯ್ಯ ಬಂದಿಯಾನೆ ಸರ್. ಒಳಗ್ ಕಳ್ಸು. ಆಯ್ತು ಸರ್. ನೋಡಿ ಮಿಸ್ಟರ್ ವಸಂತ್ ಕುಮಾರ್, ಅವ್ರು ನಮ್ಮ ಮೇಲೆ ಕಾಂಪಿಟೇಷನ್ ನಿಂದ ಕಮಿಷನ್ ಜಾಸ್ತಿ ಕೊಡ್ತಿದ್ದಾರೆ, ಅದಕ್ಕೆ ಅಷ್ಟೊಂದು ಡಿಮ್ಯಾಂಡು. ಅದಕ್ಕೆ ಏನಂತೆ, ನಾವು ಅದನ್ನೇ ಮಾಡಿದ್ರಾಯ್ತು. ನಮಸ್ಕಾರ ಸ್ವಾಮಿ. ಓಹೋ, ಏನ್ ರಂಗಯ್ಯ ಚೆನ್ನಾಗಿದ್ದೀಯಾ? ಏನು ಪ್ರತಿ ವರ್ಷ ದೀಪಾವಳಿ ಬರ್ತಾ ಇದ್ದೆ, ಈ ವರ್ಷ ಬರ್ಲೇ ಇಲ್ಲ, ಯಾಕೆ? ಏನು ಬೇಡವೋ? ನೀವು ಕೊಡುವಾಗ ಬೇಡ ಅಂತೀನಾ? ವಸಂತ್ ಕುಮಾರ್, ಈ ಬ್ಯಾಗ್ ಕೊಡಿ. ಇದರಲ್ಲಿ ಸೀರೆ, ಬಟ್ಟೆ, ಸ್ವೀಟ್ಸು ಎಲ್ಲ ಇದೆ, ಮನೆಗೆ ತಗೊಂಡೋಗು. ಅಂದಾಗೆ ರಂಗಯ್ಯ, ನಿಮ್ ರೈನ್ಯೋ ಟೆಕ್ಸ್ಟೈಲ್ಸ್ನವರು ದೀಪಾವಳಿಗೆ ಎಷ್ಟು ರಿಡಕ್ಷನ್ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂತ ಹೇಳಕ ನೀನ್ ಕರ್ಸಿದ್ದು? ಅವ್ರ ಲೇಟೆಸ್ಟ್ ಡಿಸೈನ್ ಏನ್ ಮಾಡಿದ್ದಾರೆ, ಅವ್ರ ಪ್ಲಾನ್ ಏನು ಎಲ್ಲ ತಿಳ್ಕೊಂಬಂತ ಹೇಳ್ಬೇಕು ಅಂತ ಗೊತ್ತಿಲ್ಲ? ಹೇಳ್ತೀನಿ ಸರ್. ಅದಿರ್ಲಿ, ರಾತ್ರಿ ಮನೆ ಹತ್ರ ಬಾ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಸರಿ ಸರ್, ಬರ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಏನ್ ರಂಗಯ್ಯ, ಎಲ್ರಿಗೂ ಕೆಲಸ ನಿಲ್ಸಿ ಅಂತ ಹೇಳಿದ್ಯಂತೆ, ಯಾಕೆ? ಯಾಕೆ ಅಂದ್ರೆ ಈ ಸರಿ ನಮ್ಗೆ 6 ತಿಂಗಳು ಬೋನಸ್ ಬೇಕು ಸರ್, ಅದಕ್ಕೆ. ಈ ವರ್ಷದ ಲೆಕ್ಕಪತ್ರದ ಆಡಿಟ್ ನಡೀತಾ ಇದೆ, ಸಾಧ್ಯವಾದ್ರೆ ಕೊಡ್ತೀನಿ. ಈ ವರ್ಷ ನಿಮ್ಮೆಲ್ಲರ ಸಹಕಾರದಿಂದ ಕಂಪನಿಗೆ ಒಳ್ಳೆ ಲಾಭ ಬಂದಿದೆ, ಅದಕ್ಕೆ ನಿಮ್ಮೆಲ್ಲರಿಗೆ ಕ್ವಾರ್ಟರ್ಸ್, ವಾಸಕ್ಕೆ ಮನೆ ಕಟ್ಟಿಸ್ಕೊಡ್ತಾ ಇದ್ದೀನಿ. ಇದೆಲ್ಲ ಹೇಳಿ ನಮ್ಗೆ ಕೊಡೋ ಬೋನಸ್ ಕಮ್ಮಿ ಮಾಡ್ಬಿಡಿ ಸರ್. ನೀವೆಲ್ಲ ಈ ಕಂಪನಿ ಮಕ್ಕಳಿದ್ದ ಹಾಗೆ, ಏನು ಯೋಚನೆ ಮಾಡಬೇಡಿ, ನನ್ನ ಕೈ ಮೀರಿ ಸಹಾಯ ಮಾಡ್ತೀನಿ. ನಿಮ್ಮಂತ ದಣಿಗಳು ಈ ಪ್ರಪಂಚದಲ್ಲೇ ಇಲ್ಲ ಸರ್. ಅದೆಲ್ಲ ಬೇಡ, ಹೇಳಿ ಹೋಗಿ ಕೆಲಸ ಮಾಡಿ. ನಡಿ ರಂಗಯ್ಯ, ಕೆಲಸ ಮಾಡು. ನಮಸ್ಕಾರ ಸ್ವಾಮಿ. ಓ ರಂಗಯ್ಯ, ಬಂದ್ಬಿಟ್ಯಾ? ಬಂದೆ ಸ್ವಾಮಿ. ಅಲ್ಲಯ್ಯ, 20ನೇ ತಾರೀಕು ಸ್ಟ್ರೈಕ್ ಮಾಡಿಸ್ತೀನಿ ಹಿಂದೆ, 30 ಮಾತೇ ಇಲ್ವಲ್ಲಯ್ಯ? ನನ್ನ ಕೈಲಿ ಸ್ಟ್ರೈಕ್ ಮಾಡ್ಸಕ್ ಆಗ್ಲಿಲ್ಲ ಸ್ವಾಮಿ. ಯಾಕೆ ಅಂದ್ರೆ ನಮ್ಮ ಯಜಮಾನರು ಕಾರ್ಮಿಕರಿಗೆಲ್ಲ ಸೈಟ್ ಕೊಟ್ಬಿಟ್ಟು ಮನೆ ಕಟ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು 3 ತಿಂಗಳು ಬೋನಸ್ ನ ಕೈಗಿಟ್ಬಿಟ್ರು. ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಮ್ಮವರೇ ನನಗೆ ಶತ್ರುಗಳು ಆಗ್ಬಿಡ್ತಾರೆ ಸ್ವಾಮಿ. ನಮ್ಮ ಯಜಮಾನ್ರಿಗೆ ಏನಾದ್ರು ಗೊತ್ತಾದ್ರೆ ನನ್ನ ಕೆಲಸದಿಂದ ತೆಗೆದ್ಬಿಡ್ತಾರೆ ಸ್ವಾಮಿ. ಅವನ್ ಕೆಲಸದಿಂದ ತೆಗೆದ್ಬಿಟ್ರೆ ನಾನಿಲ್ವಾ? ರಂಗಯ್ಯ, ಒಂದ್ ಕೆಲಸ ಮಾಡು, ಮತ್ತೆ 1-2 ತಿಂಗಳು ಫ್ಯಾಕ್ಟ್ರಿನೇ ಮುಚ್ಚಿಬಿಡ್ಬೇಕು. ಹಾಗೆ ಯಾವ್ದಾದ್ರು ಮಿಷನ್ ಕೆಡಿಸ್ಬಿಡು. ಈ ಕಡೆ ಪ್ರೊಡಕ್ಷನ್ ನಿಂತೋಗ್ಬೇಕು, ಆ ಕಡೆ ಕೆಲಸಗಾರರಿಗೂ ಸಂಬಳ ಕೊಡ್ತಿರ್ಬೇಕು, 2 ಕಡೆ ನಷ್ಟ ಆಗ್ಬೇಕು. ಹಾಗೆ ಮಾಡು ಮತ್ತೆ. ಮಾಡ್ಬೋದು, ಆದ್ರೆ ಸ್ವಲ್ಪ ಕಷ್ಟವಾಗುತ್ತೆ ಸ್ವಾಮಿ. ನಿನಗೆಂತದ್ದಯ್ಯ ಕಷ್ಟ? ತಗೋ, ಇದನ್ನ ಸದ್ಯಕ್ಕೆ ಇಟ್ಕೋ, ಕೆಲಸ ಆಗ್ಲಿ, ಇನ್ನೂ ಕೊಡ್ತೀನಿ. ಆಯ್ತು ಸ್ವಾಮಿ, ಪ್ರಯತ್ನ ಮಾಡ್ತೀನಿ. ರಾಜು, ಒಂದ್ ಸೆಕೆಂಡ್. ಏನು? ಲವ್ ಮೀ. ಲವ್ ಮೀ? ಲವ್ ಮೀ ಪರ್ಫ್ಯೂಮ್ ಹೇಗಿದೆ? ಚೆನ್ನಾಗಿದೆ. ನಾನು ಇದನ್ನೇ ಯೂಸ್ ಮಾಡೋದು. ಲವ್ ಮೀ. ಇದು ನನ್ನ ಫ್ರೆಂಡ್ ಹಾಂಗ್ಕಾಂಗ್ ಇಂದ ನನಗೋಸ್ಕರ ತಂದಿರೋದು. ಕೈ ಎತ್ತು. ಈ ಕೈನು ಎತ್ತು. ಒಂದ್ ನಿಮಿಷ ಇರು, ನಾನ್ ತಕೊಡ್ತೀನಿ. ಈ ಸೂಟ್ ಚೆನ್ನಾಗಿದೆ, ಇದನ್ನ ಹಾಕೋ. ಸರಿ. ರಾಜು, ನಿನ್ ರೂಮ್ ನ ಅಚ್ಚುಕಟ್ಟಾಗಿಡೋಕೆ ನಾನೇ ಕರೆಕ್ಟ್. ಹಾಕೋ, ನಾನು ಈ ಕಡೆ ತಿರ್ಕೋತೀನಿ. ಬೇಡ ಬೇಡ ಬೇಡ, ನೀನ್ ಹೊರಗೆ ಹೋಗು, ನಾನು ಹಾಕೊಂಡು ಬರ್ತೀನಿ. ನಾಚಿಕೆ ನೋಡು. ತಗೋ. ನೀನೇ ಸರಿ, ಅವ್ರ ರೂಮ್ ನ ಅಚ್ಚುಕಟ್ಟಾಗಿಡೋಕೆ ನೀನೇ ಕರೆಕ್ಟ್. ಅವ್ರ ಬಾತ್ರೂಮ್ ಸ್ವಲ್ಪ ಗಲೀಜಾಗಿದೆ, ಅದನ್ನು ನೀನೇ ಕ್ಲೀನ್ ಮಾಡ್ಬಿಡು.
ರಾಜು, ಒಂದ್ ನಿಮಿಷ. ಇದೇನಿವತ್ತು ಇಷ್ಟ ಬೇಗ ಆಫೀಸ್ ಕೊಟ್ಬಿಟ್ಟಿದ್ಯಾ? ನಾನ್ ಸೆಂಟ್ ಹಾಕೋದೇ ಮರ್ತ್ಬಿಟ್ಟಿದ್ದೆ. ಅಯ್ಯ, ನೀನೇ ನಮ್ಮ ನಿತ್ಯ ಸೆಂಟ್ ಹಾಕೋದು. ಅವನ್ ಕೈ ಕೊಟ್ರೆ ಅವನೇ ಹಾಕೊಳ್ಳಲ್ವೇ? ಏನೋ ಪ್ರೀತಿ ವಿಶ್ವಾಸ, ನನ್ ಕೈಯಿಂದಾನೇ ನಾನು ಹಾಕ್ಬೇಕು ಅಂತ. ನೀನ್ ಯಾಕೆ ಅಡ್ಡ ಬರ್ತೀಯ ಮಮ್ಮಿ? ಸರಿ ಬಿಡಮ್ಮ. ಏನದು ಕೆಟ್ಟ ವಾಸನೆ? ನೋಡು, ನೀನ್ ನೋಡು. ದುರ್ವಾಸನೆ. ಸೆಂಟ್ ಅಂತ ಸೆಂಟ್. ನೊಣ ಜಿರ್ಲೆ ಹೊಡೆಯೋ ಫ್ಲಿಟ್ ತಂದು ಸೆಂಟ್ ಅಂತ ಗೇಲಿ ಮಾಡ್ತಿದ್ಯಾ? ತಮಾಷೆಗೊಂದು ಮಿತಿ ಇರ್ಬೇಕು ಮೀನಾ. ಛೇ, ಅಯ್ಯೋ, ಗಬ್ಬು ವಾಸನೆ ಮಮ್ಮಿ. ಅಬ್ಬವ್ವ, ಏನೇ ಇದು ಹಾಳು ದುರ್ವಾಸನೆ? ನನಗೂ ಗೊತ್ತಿಲ್ಲ ಮಮ್ಮಿ, ನನ್ ಬಟ್ಟೆನೂ ಫ್ಲಿಟ್ ವಾಸನೆ ಬರ್ತಿದೆ. ಯಾರೋ ಪಾಪಿಗಳು ಅದ್ರಲ್ಲಿರೋ ಸೆಂಟ್ ತೆಗೆದು ಫ್ಲಿಟ್ ತುಂಬಿಟ್ಟಿದ್ದಾರೆ. ಯಾರು ಈ ಕೆಲಸ ಮಾಡಿರ್ಬೋದು? ನನಗ್ ಗೊತ್ತೇ ಈ ಕೆಲಸ ಯಾರು ಮಾಡಿದ್ದಾರೆ ಅಂತ. ನಾನು ಅವ್ರನ್ನ ಸುಮ್ಮನೆ ಬಿಡೋಲ್ಲ. ಮುಯ್ಯಿಗ್ ಮುಯ್ಯಿ ತೀರಿಸ್ಕೊಳ್ದೆ ಹೋದ್ರೆ ನನ್ನ ಹೆಸರು ಮೀನದೇ ಅಲ್ಲ. ನಾನೊಂಥರ ಹಾಲ್ ತಯಾರು ಮಾಡ್ತೀನಿ. ಹಾಲಂದ್ರೆ ಅದು ಬರೀ ಹಾಲಲ್ಲ, ರಾಮರಸ. ರಾಮರಸ ಹಾಗಂದ್ರೇನು? ರಾಮರಸ ಅಂದ್ರೆ ಈ ಬಂಗಿ ಸೊಪ್ಪನ್ನ ಚೆನ್ನಾಗಿ ಅರ್ದ್ಬಿಟ್ಟು ಅದರ ರಸವನ್ನ ಹಾಲಿನಲ್ಲಿ ಬೆರೆಸೋದು. ಅದನ್ನ ನೀನು ಉಪಾಯವಾಗಿ ಆ ಆಶಾ ಕುಡಿಯೋ ಹಾಗೆ ಮಾಡ್ಬೇಕು. ಅದನ್ನ ಕುಡಿದ್ರೆ ಏನಾಗುತ್ತೆ? ಅದನ್ನ ಕುಡ್ದಿರೋರು ಇಲ್ಲಿರೋಲ್ಲ, ಆಕಾಶದಲ್ಲೇ ಇರ್ತಾರೆ. ಹೌದಾ? ಆದ್ರೆ ಗ್ಲಾಸ್ ಅಲ್ಲಿರೋದು ಇದೇ ರಾಮರಸ ಅಂತ ನನ್ಗೆ ಹೇಗೆ ಗೊತ್ತಾಗ್ಬೇಕು? ನೋಡು, ನಾನು ಒಂದು ಗ್ಲಾಸಿಗೆ ಚಿಟ್ಟೆ ಸ್ಟಿಕ್ಕರ್ ಅಂಟಿಸಿರ್ತೀನಿ, ಇನ್ನೊಂದು ಗ್ಲಾಸಿಗೆ ಹೂವಿನ ಸ್ಟಿಕ್ಕರ್ ಅಂಟಿಸಿರ್ತೀನಿ. ಚಿಟ್ಟೆ ಸ್ಟಿಕ್ಕರ್ ಅಂಟಿಸಿರೋ ಗ್ಲಾಸ್ ನಲ್ಲಿರೋದು ರಾಮರಸ, ಹೂವಿನ ಸ್ಟಿಕ್ಕರ್ ಅಂಟಿಸಿರೋ ಗ್ಲಾಸ್ ನಲ್ಲಿರೋದು ಹಾಲು. ನೋಡು, ನೀನ್ ಹೇಗಾದ್ರೂ ಮಾಡಿ ಆ ಆಶನ್ಗೆ ಚಿಟ್ಟೆ ಸ್ಟಿಕ್ಕರ್ ಅಂಟಿಸಿರೋ ಗ್ಲಾಸ್ ನಲ್ಲಿರೋ ರಾಮರಸನೇ ಕುಡಿಸ್ಬೇಕು. ಆಶಾ, ಆಶಾ, ಇದು ಅವಳಿಗೆ. ಏನು ಇವತ್ತು ರಾಜು ಹುಟ್ಟಿದಬ್ಬ ಅಲ್ವಾ? ಅಮ್ಮ ಸ್ಪೆಷಲ್ ಆಗಿ ಹಾಲ್ ರೆಡಿ ಮಾಡಿದಾಳೆ. ನೀನ್ ಕುಡಿ. ಥ್ಯಾಂಕ್ ಯು. ನೀನು ಕುಡಿ. ಥ್ಯಾಂಕ್ಸ್. ಅಮ್ಮ, ಇದನ್ನ ಅವ್ರಿಗೆ ಕೊಟ್ಬಿಡಿ. ಸರಿ ಅಮ್ಮ. ಚೆನ್ನಾಗಿದೆ ಅಲ್ಲ? ನೈಸ್. Happy birthday to you. Happy birthday to you. Happy birthday to you, Raju. ರಾಜು, ನೋಡಪ್ಪ, ಪ್ರಮಾಣವಾಗಿ ಹೇಳ್ತೀನಿ, ನನ್ ಮಗಳು ಯಾವತ್ತೂ ಈ ತರ ಕೆಲಸ ಮಾಡಿದವಳಲ್ಲ. ಅವಳಿಗೆ ಯಾಕೆ ಹೀಗಾಯ್ತೋ ಗೊತ್ತಿಲ್ಲ. ನೋಡು, ನಿನ್ನ ಸ್ನೇಹಿತರ ಮುಂದೆ ನಿನಗೆ ಅವಮಾನ ಮಾಡ್ಬೇಕನ್ನೋ ಉದ್ದೇಶ ನಮಗಿಲ್ಲಪ್ಪ. ನೀನು ನನ್ನ ಅಣ್ಣನ ಮಗ, ನಿನಗೆ ಅವಮಾನ ಆದ್ರೆ ನಮಗೂ ಅಲ್ವೇನೋ? ನೋಡಪ್ಪ, ಈ ಕೆಲಸ ಯಾರು ಮಾಡಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ನಿನ್ ಮುಂದೆ ಹೇಳಿದ್ರೆ ಚಾಡಿ ಮಾತಾಗುತ್ತೆ ಅಂತ ಬಾಯಿ ಮುಚ್ಕೊಂಡಿದ್ದೀನಿ. ಆದ್ರೂನು ಅವಳು ಹೀಗ್ ಮಾಡ್ಬಾರ್ದಾಗಿತ್ತು. ಯಾರು ಮಾಡ್ಬಾರ್ದಾಗಿತ್ತು? ಅವಳೇನಪ್ಪ, ನಿನ್ ಹೆಂಡತಿ. ನಮ್ಮ ಮಾನ ಮರ್ಯಾದೆ ಕಟ್ಕೊಂಡು ಅವಳಿಗೇನಾಗ್ಬೇಕಾಗಿದೆ? ಆದಷ್ಟು ಬೇಗ ಈ ಮನೆಯಿಂದ ನಮ್ಮನ್ನ ಓಡಿಸ್ಬೇಕು ಅಂತಾನೆ ಈ ನಾಟಕ ಆಡ್ತಿದ್ದಾಳೆ. ನಮ್ಮನ್ನ ಕ್ಷಮಿಸಿ ಬಿಡಪ್ಪ. ಈ ಕೆಲಸ ಮಾಡಿದ್ ನೀನೇನು? ಮೆಲ್ಲಗ್ ಮೀನನ್ ಗೊತ್ತಾಗ್ದ ಹಾಗೆ ಚಿಟ್ಟೆ ಗ್ಲಾಸ್ ನಲ್ಲಿ ಹಾಲನ್ನ ಬದಲಾಯಿಸ್ಬಿಟ್ಟೆ. ಅವಳು ಅದನ್ನ ಪ್ಲೇನ್ ಹಾಲು ಅಂತ ತಿಳ್ಕೊಂಡು ರಾಮರಸನೇ ಕುಡ್ದ್ಬಿಟ್ಲು. ಆಮೇಲೆ ನೀವೇ ನೋಡಿದ್ರಲ್ಲ, ಹಿಂಗ್ ತಿನ್ನು ಮಗನ ಹಾಗೆ ಆಡಿತ್ತು. ಏನಂದೆ? ಅಯ್ಯೋ ರಾಜು, ಮನೆಗೆ ಬಂದ ಸೋದರತ್ತೆ ಮಗಳಿಗೆ ಹೀಗೆ ಅವಮಾನ ಮಾಡೋದು? ಇಡಿಯಟ್. ಆಶಾ, ನನ್ನಮ್ಮ
ಪೆಟ್ಟು ಬಿತ್ತ. ಅಯ್ಯೋ, ಇವನಿಗೆ ಯಾಕೆ ರಾಕ್ಷಸ ಬುದ್ಧಿ ಬಂತು? ದೇವರೇ, ರಾಜು, ಯಾಕೋ ಹೀಗಾಗ್ಬಿಟ್ಟೆ? ಏನಾಯ್ತು ನಿನಗೆ? ಆ ಹುಡುಗಿ ಮೇಲೆ ಯಾಕೋ ಇಷ್ಟೊಂದು ರೋಷ ನಿನಗೆ? ಈಗ ನನ್ನೇನು ಕೇಳ್ಬೇಡಮ್ಮ. ನಾನು ಎಲ್ಲಾದ್ರೂ ದೂರ ಹೋಗಿ 1-2 ತಿಂಗಳು ನೆಮ್ಮದಿಯಾಗಿ ಇದ್ಬಿಟ್ಟು ಬರ್ತೀನಿ. ಯಾಕೆ ಯಾಕೆ ಅಂತದ್ದೇನ್ ನಡೀತು? ನನ್ನೇ ಪ್ರಶ್ನೆ ಕೇಳ್ತಿದ್ಯಲ್ಲ. ಆಶಾ ಕಳೆದಿದ್ದು ಮೀನಾ ಮಾನ ಅಲ್ಲಮ್ಮ, ನನ್ನ ಮಾನ. ರಾಜು, ವಿಷಯ ಸರಿಯಾಗಿ ತಿಳ್ಕೊಳ್ದೆ ಅಷ್ಟೋ ಇಷ್ಟೋ ತಿಳ್ಕೊಂಡು ಆ ಹುಡುಗಿನ ಅನ್ಯಾಯವಾಗಿ ಹೊಡೆದು ಬಿಟ್ಟಿಯಲ್ಲೋ. ನಿಮ್ಮ ಅತ್ತೆ ಈ ಮನೆಗೆ ಬಂದಿದ್ದು ಅವಳು ಮಗಳು ಮೀನಾನ ನೀನು ಕಟ್ಟಬೇಕು ಅಂತ. ಅದಕ್ಕೆ ಆಶಾ ಅಡ್ಡಿಯಾಗಿದ್ದಾಳೆ ಅಂತ ಅವಳನ್ನ ಮನೆಯಿಂದ ಆಚೆ ತಳ್ಳೋಕೆ ಆಕೆ ಪ್ಲಾನ್ ಮಾಡಿದ್ಲು. ಅದಕ್ಕೆ ಅವತ್ ನಿನ್ನ ಹುಟ್ಟಿದ ಹಬ್ಬದ ದಿನ ಕುಡಿಯೋ ಹಾಲಿಗೆ ಬಂಗಿ ಹಾಕಿ ಅದನ್ನ ರಾಮರಸ ಮಾಡಿ ಅವಳಿಗೆ ಕುಡಿಸಿ ಅವಳು ಹುಚ್ಚುಚ್ಚಾಗ ಆಡ್ಬೇಕು, ಅದನ್ನ ನೀನ್ ನೋಡ್ಬೇಕು, ಅವಳನ್ನ ಕತ್ತಿಡ್ದು ಆಚೆಗೆ ತಳ್ಬೇಕು ಅಂತ ಪ್ಲಾನ್ ಹಾಕಿದ್ಲು. ಹೇಗೋ ವಿಷಯ ತಿಳ್ಕೊಂಡ ಆಶಾ ಅವ್ರ ಬಾಣನ ಅವ್ರಿಗೆ ತಿರ್ಗೋ ಹಾಗೆ ಮಾಡಿದ್ಲು. ಇದು ತಪ್ಪಾ? ಅವತ್ತು ಜನ ಏನ್ ತಿಳ್ಕೊಂಡ್ರು ಗೊತ್ತಾ? ಕುಡ್ದು ಹುಚ್ಚುಚ್ಚಾಗ ಆಡಿದ್ದು ಯಾವಳೋ ನಿಮ್ಮ ಅತ್ತೆ ಮಗಳು ಅಂತ. ಅಕಸ್ಮಾತ್ ನೀನ್ ತಾಳಿ ಕಟ್ಟಿದ ಹೆಂಡ್ತಿನೇ ಹೀಗ್ ಕುಡ್ದು ಆಡಿದ್ರೆ ನಿನ್ ಮರ್ಯಾದೆ ಎಲ್ಲಿ ಹೋಗ್ತಿತ್ತು? ನೀನ್ ಏನಾಗ್ತಿದ್ದೆ? ನಿನ್ ಹೆಂಡತಿ ಒಡ್ಡಿನೇ ಹೊರತು ದಡ್ಡಿ ಅಲ್ಲ ಕಣೋ. ನೀನ್ ಯಾಕಪ್ಪ ಮನೆ ಬಿಟ್ಟು ಹೋಗ್ಬೇಕು? ನಾನು ಅವಳೇ ಹೊರಟೋಗ್ತೀವಿ. ಪೆಟ್ಟಾಯ್ತಾ? ಇಲ್ಲ. ಕೋಪ ಬಂತ? ಇಲ್ಲ, ಸಂತೋಷ ಆಯ್ತು. ಸಂತೋಷನಾ? ಅವತ್ತು ಆಫೀಸ್ನಲ್ಲಿ ನೀವು ನನ್ನ ಕೆನ್ನೆಗೆ ಹೊಡೆದಾಗ ನನಗೆ ಹೊಡೆಯೋಕ್ ನಿಮ್ಗೇನು ಹಕ್ಕಿದೆ ಅಂತ ಕೇಳ್ದೆ. ಇವತ್ತು ಹೇಳ್ತಾ ಇದ್ದೀನಿ, ನನ್ನ ಮುಟ್ಟೋ ಹಕ್ಕು ನಿಮ್ಗೊಬ್ರಿಗೆ ಇದೆ ಅಂತ. ಇವತ್ತು ನೀವು ನನ್ನ ಕೆನ್ನೆಗೆ ಹೊಡೆದಿದ್ರಿಂದ ಏನ್ ಅರ್ಥ ಆಯ್ತು ಗೊತ್ತಾ? ಏನ್ ಅರ್ಥ ಆಯ್ತು? ನೀವು ನನ್ನ ಹೆಂಡತಿ ಅಂತ ಒಪ್ಕೊಂಡ್ರಿ. ನೀವೇ ನನ್ನ ಕೈ ಹಿಡ್ದೋರು ಅಂದಾಗ ನನಗಿಂತ ಅದೃಷ್ಟಶಾಲಿ ಬೇರೆ ಯಾರು ಇಲ್ಲ ಅನ್ಕೊಂಡೆ. ಆದ್ರೆ ನಿಮ್ಮ ಹೃದಯದಲ್ಲಿ ನನಗ್ ಜಾಗ ಇಲ್ಲ ಅಂದಾಗ ತುಂಬಾ ವ್ಯಸನ ಪಟ್ಟೆ. ಒಂದಲ್ಲ ಒಂದಿನ ನಾನ್ ನಿಮ್ ಹೃದಯನ ಗೆದ್ದೇ ಗೆಲ್ತೀನಿ ಅನ್ನೋ ಆಸೆಯಲ್ಲಿ ಇಷ್ಟು ದಿವಸ ಬದುಕಿದ್ದೀನಿ ಅಂದ್ರೆ ನನ್ನ ಆಸೆ ನಿರಾಸೆ ಮಾಡ್ಬೇಡಿ. ನನಗ್ ಬೇರೆ ಬದುಕಿಲ್ಲ ಅಂದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ನನ್ನ ಹೊಡಿರಿ, ಬಡಿರಿ, ಬೇಕಾದಾಗ ಹಿಂಸೆ ಕೊಡಿ, ಆದ್ರೆ ಯಾವ ಕಾರಣಕ್ಕೂ ದೂರ ತಳ್ಬೇಡಿ ಅಂದ್ರೆ ದೂರ ತಳ್ಬೇಡಿ. ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ನನ್ನ ಮನಸ್ಸಿನಲ್ಲಿರೋದನ್ನ ಹೇಳ್ತಾ ಇದ್ದೀನಿ. ನನ್ನ ದೃಷ್ಟಿಯಲ್ಲಿ ನೀವು ಆಕಾಶದಲ್ಲಿ ನಿಂತಿದ್ದೀರಾ, ನಾನು ಭೂಮಿ ಮೇಲೆ ನಿಂತಿದ್ದೀನಿ. ಹಾಗಾಗಿ ನನ್ನ ಮುಟ್ಟೋ ಶಕ್ತಿ ಈ ಭೂಮಿಗಿಲ್ಲ. ನೀವೇ ನನ್ನ ಹತ್ರ ಬರ್ಬೇಕು, ನೀವೇ ನನ್ನ ಆಧರಿಸ್ಬೇಕು, ನೀವೇ ನನಗೆ ಆಶ್ರಯ ಕೊಡ್ಬೇಕು. ರಾಜಣ್ಣ, ನಾವಿನ್ ಬರ್ತೀವಪ್ಪ. ಯಾಕತ್ತೆ? ಈ ಮನೇಲಿ ನಮಗೆ ಇನ್ನೇನ್ ಕೆಲಸ, ಬರ್ತೀವಿ. ನಡೀರಿ. ತಗೋ, ಆ ಮಿಷನ್ ರೂಮ್ ನಲ್ಲಿರೋ ಮೇನ್ ಮೋಟರ್ನ ಕೆಡಿಸ್ಬಿಡು. ಅದನ್ನ ರಿಪೇರಿ ಮಾಡೋಕ್ ಅವನ್ನೇ ಕಳಿಸ್ಬಿಡು. ಅಲ್ಲೇ ಇಲ್ಲ ಅದು ಒಂದು ಡೈನಮೈಟ್ ಇಟ್ಬಿಡು. ಅವನು ಸಾಯ್ಬೇಕು, ಫ್ಯಾಕ್ಟ್ರಿನೂ ಮುಳುಗೋಗ್ಬೇಕು. ಒಂದೇ ಕಲ್ಲಿನಲ್ಲಿ 2 ಹಕ್ಕಿ. ಇದು ನನ್ನಿಂದ ಆಗೋ ಕೆಲಸ ಅಲ್ಲ ಸ್ವಾಮಿ. ಕೆಲಸ ಮುಗಿಸು, ಪೂರಾ 1 ಲಕ್ಷ ರೂಪಾಯಿ ಕೊಡ್ತೀನಿ. ತಗೋ. ಎಸ್, ಮೇನ್ ಮೆಷಿನ್ ಕೆಟ್ಟ ಹೋಗಿದೆಪ್ಪ. ಎಷ್ಟೇ ಪ್ರಯತ್ನ ಪಟ್ಟರು ಅದು ಸ್ಟಾರ್ಟ್ ಆಗ್ತಿಲ್ಲ. ರಂಗಯ್ಯ ಬೇರೆ ಬಂದಿಲ್ಲ. ನೀನ್ ಸ್ವಲ್ಪ ಈಗಲೇ ಬಂದು ನೋಡ್ತೀಯಾ?
ನೀನ್ ಅಲ್ಲೇ ಇರು, ನನಗ್ಲೇ ಬರ್ತೀನಿ. ಓಕೆ. ಏನ್ ರಂಗಯ್ಯ, ಹೊಸ ಮಷೀನ್ ಆಗ್ಲೇ ಕೆಟ್ಟೋಗಿದೆಯಂತೆ? ಅದ್ರ ವಿಷಯ ಮಾತಾಡಕ್ಕೆ ಬಂದೆ. ಹಬ್ಬಗಳು ಹತ್ರ ಬರ್ತಾ ಇದೆ, ಪೂರೈಸಬೇಕಾದ ಆರ್ಡರ್ ಸಾಕಷ್ಟಿದೆ. ರಿಪೇರಿ ಮಾಡೋದ್ಬಿಟ್ಟು ಇಲ್ಲೇನ್ ಮಾಡ್ತಿದ್ಯಾ? ಎಷ್ಟು ಕಷ್ಟಪಟ್ಟರು ರಿಪೇರಿ ಮಾಡಕ್ ಆಗಲ್ಲ ಸರ್. ಹಾಗಂದ್ರೆ ಏನರ್ಥ? ಆ ತರಲೆ ಮಿಷನ್ ನನ್ನ ಕೈಲಿ ರಿಪೇರಿ ಮಾಡಕ್ ಆಗಲ್ಲ ಸರ್, ನೀವೇ ಮಾಡ್ಕೊಳ್ಳಿ. ತರಲೆ ಆಗಿರೋದು ಮಷೀನ್ ಅಲ್ಲ, ನಿನ್ ತಲೆ. ಇದ್ ನೋಡಿಲ್ಲ, ಕಟ್ಟಾಗ್ಬಿಟ್ಟಿದೆ. ಅರೆ, ಇದು ಕಟ್ಟಾಗ ಕಾರಣನೇ ಇಲ್ವಲ್ಲ? ಎಸ್, ಸಂಬಡಿ ಮಿಸ್ಚೀಫ್. ಸ್ಟೋರ್ಸ್ ಅಲ್ಲಿ ಒಂದು ಸ್ಪೇರ್ ವೀಲ್ ಇದೆ, ಹೋಗಿ ತಗೊಂಬ. ಓಕೆ. ಎಷ್ಟೊತ್ತಾದ್ರೂ ಯಾಕೆ ನೀನ್ ಬರ್ಲಿಲ್ಲ ಅಂತ ಇಲ್ಲಿ ಬಂದು ನೋಡ್ತೀನಿ. ನಾ ಒಳಗ್ ಬರ್ತಿದ್ದ ಹಾಗೆ ಅಟ್ಯಾಕ್ ಮಾಡಿದ್ರಪ್ಪ. ಅವ್ರು ಯಾರು ಅಂತಲೂ ಗೊತ್ತಾಗ್ಲಿಲ್ಲ. ಯಾಕೆ ಹೀಗೆಲ್ಲ ಆಗ್ತಿದೆ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ನೀನ್ ಹೋಗಿ ಸ್ಪೇರ್ ವೀಲ್ ತಗೊಂಬ, ನಾನು ಮಷೀನ್ ಹತ್ರ ಇರ್ತೀನಿ. ಸರಿ. ಅಕ್ಕ ಅಕ್ಕ ಬಾಯ್ಲಿ ಬಾಯ್ಲಿ. ಏನು ಪುಟ್ಟ ಇಷ್ಟೊತ್ನಲ್ಲಿ? ಅಕ್ಕ, ಈಗ ನಮ್ಮಪ್ಪ ಚೆನ್ನಾಗ್ ಕುಡ್ದು ಬಡಬಡಾಯಿಸ್ತಾ ಇದ್ದ. ಏನೋ ನಿಮ್ ಫ್ಯಾಕ್ಟ್ರಿ ಮೆಷಿನ್ ಅಲ್ಲಿ ಡೈನಾಮೆಂಟ್ ಇಟ್ಟಿದಾನಂತೆ. ಅದನ್ನ ದಣಿಗಳು ರಿಪೇರಿ ಮಾಡ್ತಿದ್ರೆ ಡೈನಾಮೆಂಟ್ ಸಿಡ್ದು ದಣಿಗಳು ಸತ್ತು ಹೋಗ್ತಾರಂತೆ.
ಸಿಸ್ಟರ್, ಪೇಷಂಟ್ನ ವಾರ್ಡ್ಗೆ ಶಿಫ್ಟ್ ಮಾಡಿ ಬ್ಲಡ್ ಪ್ರೆಷರ್ ರೆಕಾರ್ಡ್ ಮಾಡಿ ಬಂದು ಹೇಳಿ ನನಗೆ. ಆಶಾ, ನಾನು ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಹಿಡಿಯಷ್ಟಿರೋ ನಿನ್ನ ಹೃದಯದಲ್ಲಿ ಕಡಲಷ್ಟು ಪ್ರೀತಿ ಇದೆ ಅನ್ನೋದನ್ನು ತಿಳ್ಕೊಳ್ಳಿಲ್ಲ. ದೇವ್ಯಾನಿ ಸ್ಥಾನನ ತುಂಬೋ ಶಕ್ತಿ ಯಾರಿಗೂ ಇಲ್ಲ ಅನ್ನೋ ಭ್ರಮೆಯಲ್ಲಿದ್ದೆ. ನೀನದನ್ನು ಸುಳ್ಳು ಮಾಡಿಬಿಟ್ಟೆ ಆಶಾ, ಸುಳ್ಳು ಮಾಡಿಬಿಟ್ಟೆ. ಆಶಾ, ಏನು ಅಂದ್ರೆ ಸತ್ಯ, ನಿಮ್ಗೆ ಏನು ಆಗ್ಲಿಲ್ವಲ್ಲ? ಇಲ್ಲ ಆಶಾ, ನಾನು ನಿನಗೆ ಮಾಡಿರೋ ಅನ್ಯಾಯಕ್ಕೆ ನನಗೇನಾದರೂ ಆಗ್ಲೇಬೇಕಾಗಿತ್ತು. ಹಾಗನ್ಬೇಡಿ ಅಂದ್ರೆ ಹಾಗನ್ಬೇಡಿ. ಆಶಾ, ನನ್ನ ಮೇಲೆ ಅದೆಷ್ಟು ಪ್ರೀತಿ ನಿನಗೆ. ನನ್ನ ನುಡ್ಸೋಕ್ಕೋಸ್ಕರ ನಿನ್ನ ಪ್ರಾಣನೇ ಬಲಿ ಕೊಡಕ್ ಬಂದ್ಯಲ್ಲ. ನಿನ್ನ ಅನುರಾಗಕ್ಕೆ ಬೆಲೆ ಕಟ್ಟೋ ಶಕ್ತಿ ಆ ದೇವರಿಗೂ ಇಲ್ಲ. ಆಶಾ, ನಮ್ಮಿಬ್ಬರ ಮಧ್ಯೆ ಭೂಮಿ ಗಗನದಷ್ಟು ದೂರ ಇದೆ ಅಂತ ಹೇಳಿದ್ಯಲ್ಲ. ಇಲ್ಲ ಆಶಾ, ಈಗ ನೀನು ನನ್ನ ಹೃದಯದಲ್ಲೇ ಮನೆ ಮಾಡ್ಬಿಟ್ಟಿದ್ಯಾ. ನೀನು ನನ್ನ ಉಸಿರಲ್ಲೇ ಬೆರೆತೋಗಿದ್ದೆ ಆಶಾ. ನಾನೇ ಭಾಗ್ಯವಂತೆ ಅಂದ್ರೆ ನಾನೇ ಪುಣ್ಯವಂತೆ. ರೆಡಿ 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 ಸ್ವಲ್ಪ ಇರು. ರೆಡಿ